ಇತ್ತು. ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಕ್ರಿಸ್ತನಿಗಿದ್ದಂತ ಅದೇ ನಂಬಿಕೆಯನ್ನು ದೇವರು ನಮ್ಮ ಪ್ರತಿಯೊಬ್ಬರಲ್ಲಿ ಕೊಟ್ಟಿದ್ದಾನೆ. ದೈವಿಕ ನಂಬಿಕೆಯನ್ನು ನಾವು ಹೊಂದಿದವರಾಗಿದ್ದೇವೆ. ಆಮೇಲೆ ಮತ್ತು ಮುಕ್ತಾಯದಲ್ಲಿ ನಾನು ನಿಮಗೆ ಒಂದು 10 ವಾಕ್ಯಗಳನ್ನು ಕೊಟ್ಟಿದ್ದೇನೆ. ನಾನು ನಂಬಿದ್ದೇನೆ, ಅದನ್ನ ನೀವು ಬರ್ಕೊಂಡಿದ್ದೀರಿ. ಅದನ್ನ ಅಟ್ಲೀಸ್ಟ್ ಒಂದು 2-3 ಸಾರಿ ಆದ್ರೂ ಇವತ್ತು ನೀವು ಓದಿದಿರಿ ಎಂಬುದಕ್ಕೆ ಕಂಠಪಾಠ ಮಾಡಿಕೊಳ್ಳ್ರಿ. ಆ ವಾಕ್ಯಗಳೆಲ್ಲ ಏನ್ ಹೇಳುತ್ತದಂದ್ರೆ, ಕರ್ತನು ಹೇಳಿದ್ದಾನೆ, ಅದು ಸುಳ್ಳಾಗುವುದಿಲ್ಲ, ಅದು ಖಂಡಿತವಾಗಿ ನೆರವೇರುತ್ತದೆ. ಇವತ್ತು ನಮಗೆ ಕೊಡುವಂತ ಭರವಸೆ, ಪ್ರಪಂಚದ ಪರಿಸ್ಥಿತಿ ಸರಿ ಇಲ್ಲ, ಎಲ್ಲಾ ಸಂಗತಿಗಳು ಸರಿ ಆಗ್ತಾ ಇಲ್ಲ, ಅದು ಏನೇ ಆಗಿದ್ರು ಕೂಡ ಯಾವ ವಿಷಯ ಬಂದು ನಮಗೆ ಒಂದು ಧೈರ್ಯವನ್ನು ಕೊಡುತ್ತದೆ, ಭರವಸೆಯನ್ನು ಕೊಡುತ್ತದೆ ಅಂದ್ರೆ ಅದು ಕೇವಲ ಕರ್ತನು ನಮಗೋಸ್ಕರ ಇಟ್ಟಿರುವಂತ ಆ ವಿಷಯಗಳೇ ನಮಗೆ ಒಂದು ಧೈರ್ಯವನ್ನು ಅಥವಾ ಭರವಸೆಯನ್ನು ಅದು ಕೊಡುವಂತದ್ದಾಗಿದೆ. ಸರಿ, ಇವತ್ತು ನಂಬಿಕೆಯ ವಿಷಯದಲ್ಲಿ ಕೆಲವು ಮುಖ್ಯ ಸಂಗತಿಗಳನ್ನು ನಾವು ನೋಡಿಕೊಂಡು ಅದಾದ ಮೇಲೆ ಯಾವ ರೀತಿ ಸಭೆಗೆ ದೇವರು ನಂಬಿಕೆಯನ್ನು ಒಂದು ಮೂಲವಾಗಿ ಕೊಟ್ಟಿದ್ದಾನೆ ಮತ್ತು ಸಭೆ ಅಂದರೆ ಏನು ಮತ್ತು ನಮ್ಮ ಒಂದು ಜವಾಬ್ದಾರಿಗಳು ಏನು ಎಂಬುದಾಗಿ ಆ ಕೆಲವು ಸಂಗತಿಗಳನ್ನು ನಾವು ನೋಡಿಕೊಳ್ಳೋಣ ಪ್ರಿಯರೇ. ಸರಿ, ಇಬ್ರಿಯರು ಬರೆದ ಪತ್ರಿಕೆ 11ನೇ ಅಧ್ಯಾಯ 5ನೇ ವಚನ. ಇಬ್ರಿ 11:5. ಹನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟನು, ನಂಬಿಕೆಯಿಂದಲೇ ಅವನನ್ನು ದೇವರು ತೆಗೆದುಕೊಂಡು ಹೋದುದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ನಂಬಿಕೆಯಿಂದಲೇ ಒಯ್ಯಲ್ಪಡಕ್ಕಿಂತ ಮುಂಚಿತವಾಗಿ ಅವನ ಸಾಕ್ಷಿ ಇದಾಗಿತ್ತು, ಅವನು ದೇವರನ್ನು ಮೆಚ್ಚಿಸಿದನು ಎಂಬುದಾಗಿ. ಗಮನ ಕೊಟ್ಟು ಕೇಳ್ರಿ ಪ್ರಿಯರೇ, ಇಲ್ಲಿ ಈನೋಕನ ಬಗ್ಗೆ ಬೈಬಲ್ ನಲ್ಲಿ ನಾವು ಏನ್ ನೋಡ್ತಾ ಇದ್ದೇವೆ ಅಂದರೆ, ಬೈಬಲ್ ನಲ್ಲಿ ಬರೆದಿದೆ, ಈನೋಕನು ಮರಣ ಅನುಭವಿಸದಂತೆ ಮೇಲಕ್ಕೆ ಎತ್ತಲ್ಪಟ್ಟಿದ್ದು ಬಂದು ಆತನ ನಂಬಿಕೆ ಎಂಬುದಾಗಿ. ಆ ನಂಬಿಕೆ ಏನ್ ಮಾಡಿದೆ ಅಂದ್ರೆ ಈನೋಕನನ್ನು ಮೇಲಕ್ಕೆ ಎತ್ತಿತು ಎಂಬುದಾಗಿ. ಆದರೆ ಆ ಎತ್ತುವುದು ಆಗೋದಕ್ಕಿಂತ ಮುಂಚಿತವಾಗಿ ವಾಕ್ಯದಲ್ಲಿ ನಾವೇನ್ ನೋಡ್ತಾ ಇದ್ದೇವೆ ಅಂದರೆ, ಈನೋಕನ ಸಾಕ್ಷಿ ಇದಾಗಿತ್ತು, ಈನೋಕನು ದೇವರನ್ನು ಮೆಚ್ಚಿಸಿದನು. ಈನೋಕನ ಒಂದು ಇಡೀ ಜೀವನ ಬಂದು ಒಂದೇ ಆಗಿತ್ತು, ಅದೇನೆಂದ್ರೆ ಈನೋಕನು ದೇವರನ್ನು ಮೆಚ್ಚಿಸಿದನು ಎಂಬುದಾಗಿ. ಹಾಲೆಲೂಯ. ಈನೋಕನು ದೇವರನ್ನು ಮೆಚ್ಚಿಸಿದನು ಎಂಬುದಾಗಿ ನೀವು ನೋಡ್ರಿ, ಬರೆಯಲ್ಪಟ್ಟಿದೆ, ಈನೋಕನು ದೇವರನ್ನು ಮೆಚ್ಚಿದನು. ಸರಿ, ಮೆಚ್ಚಿದನಂದ್ರೆ ಏನಂದ್ರೆ ವಾಕ್ಯದಲ್ಲಿ ನಾವು ನೋಡುವಾಗ ಸರಿ ಪ್ರಿಯರಲ್ಲಿ, ಸ್ವಲ್ಪ ನೆಟ್ವರ್ಕ್ ಅಲ್ಲಿ ಪ್ರಾಬ್ಲಮ್ ಆಗ್ತದೆ. ಗೆಟ್ ದಟ್ ಫೋನ್ ಮೈ ಫೋನ್ ಸಾರಿ, ಇಲ್ಲೇನೋ ಸ್ವಲ್ಪ ಇದಾಗ್ತದೆ. ಫ್ಯಾನ್ ಚೆಕ್ ಅಲ್ಲಲ್ಲಿ. ಸರಿ ಪ್ರಿಯರೇ, ಗಮನ ಕೊಟ್ಟು ಕೇಳಿರಿ. ಈನೋಕನು ಒಯ್ಯಲ್ಪಡುಕ್ಕಿಂತ ಮುಂಚಿತವಾಗಿ ಆತನ ಸಾಕ್ಷಿಯು ಇದಾಗಿತ್ತು, ಏನೆಂದರೆ ಆತನು ದೇವರನ್ನು ಮೆಚ್ಚಿಸಿದನು. ಸೊ ನಮ್ಮೆಲ್ಲರಲ್ಲಿ ಕೂಡ ಒಂದು ಆಸೆ ಇರ್ತದೆ, ನಾನು ದೇವರನ್ನು ಮೆಚ್ಚಿಸ್ಬೇಕು, ನನ್ನ ಜೀವನದಿಂದ ದೇವರ ಮೆಚ್ಚುಗೆ ಆಗ್ಬೇಕು, ನಮ್ಮಿಂದ ಪಾಸ್ಟರ್ನು ನಾನು ಮೆಚ್ಚಿಸ್ಬೇಕು, ನಮ್ಮ ಹಿರಿಯರನ್ನು ನಾವು ಮೆಚ್ಚಿಸ್ಬೇಕು, ತಂದೆ ತಾಯರನ್ನು ಮೆಚ್ಚಿಸ್ಬೇಕು. ಸೊ ಯಾರನ್ನು ಕೂಡ ನಾವು ನೋಯಿಸೋದು ನಮ್ಗೆ ಇಷ್ಟ ಇಲ್ಲ. ನಮ್ಮಿಂದ ಪ್ರತಿಯೊಬ್ಬರು ಮೆಚ್ಚಲ್ಪಡಬೇಕೆಂಬುದಾಗಿ ಪ್ರತಿಯೊಂದು ಮಾನವರಲ್ಲಿ ಒಂದು ಆಸೆ ಇದೆ ಪ್ರಿಯರೇ. ಅದು ಏನೆಂದರೆ ಪ್ರತಿಯೊಬ್ಬರು ನಾವು ಮೆಚ್ಚಿಸ್ಬೇಕೆಂಬುದಾಗಿ. ಈ ರೀತಿ ಇರ್ತಾ ಇರುವಾಗ ನಾವೇನ್ ನೋಡ್ತಾ ಇದ್ದೇವೆ ಅಂದರೆ, 6ನೇ ವಾಕ್ಯ ನೋಡ್ರಿ, ಆ ಸೀಕ್ರೆಟ್ ಏನು? 6ನೇ ವಾಕ್ಯದಲ್ಲಿ ಆ ಸೀಕ್ರೆಟ್ ಏನು, ಯಾವ ರೀತಿ ದೇವರನ್ನು ಈನೋಕನು ಮೆಚ್ಚಿಸಿದನೆಂಬುದಾಗಿ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಸರಿ, ಈನೋಕನು ದೇವರನ್ನು ಮೆಚ್ಚಿಸಿದನು. ಇವತ್ತು ನೀವು ನಾನು ಕೂಡ ದೇವರನ್ನು ಮೆಚ್ಚಿಸ್ಬೇಕಾ? ಹಂಗಂದ್ರೆ ಬೈಬಲ್ ನಲ್ಲಿ ಏನ್ ಬರೆಯಲ್ಪಟ್ಟಿದೆ? ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ನಾನು ದೇವರನ್ನು ನಂಬಿದಾಗ ಆತನ ವಾಕ್ಯವನ್ನು ನಾನು ನಂಬ್ತಾ ಇದ್ದೇನೆ. ನನ್ನ ದೇವರು ಸುಳ್ಳು ಹೇಳಲ್ಲ, ಆತನು ಸತ್ಯ ಸ್ವರೂಪನು,
ಆತನು ನಿಜ ಹೇಳ್ತಾನೆ, ಆತನೇ ಸತ್ಯವಾಗಿದ್ದಾನೆ ಎಂಬುದಾಗಿ ನಾವು ನಂಬೂರಾಗಿದ್ದೇವೆ ಪ್ರಿಯರೇ. ಏನ್ ನೋಡ್ತಾ ಇದ್ದೇವೆ ಇಲ್ಲಂದ್ರೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿ ಬರುವ ಪ್ರತಿಯೊಬ್ಬನು 2 ಸಂಗತಿಗಳನ್ನು ಮಾಡ್ಬೇಕಂತೆ. ಯಾರು ಪ್ರಾರ್ಥನೆಯಲ್ಲಿ ದೇವರ ಹತ್ರ ಬರ್ತಾ ಇರೋ ನಾವು 2 ಸಂಗತಿಗಳನ್ನು ಮಾಡ್ಬೇಕು. ಏನಂದ್ರೆ, ಒಂದು, ದೇವರು ಇದ್ದಾನೆ. 2ನೇದಾಗಿ, ತನ್ನನ್ನು ಹುಡುಕುವವರಿಗೆ ಆತನು ತಕ್ಕ ಪ್ರತಿಫಲವನ್ನು ಕೊಡ್ತಾನೆ. ಪ್ರತಿ ಸಾರಿ ನಾವು ಪ್ರಾರ್ಥನೆ ಮಾಡುವಾಗೆಲ್ಲ ಬಹಳ ಸಾರಿ ನಾವೇನ್ ಕೇಳ್ತೇವೆ ಗೊತ್ತಾ? ನಮ್ಗೆ ಕಷ್ಟಗಳು ಬಂದಾಗ, ಸಮಸ್ಯೆ ತೊಂದರೆಗಳು ಬಂದಾಗ, ದೇವರೇ ನೀನು ಎಲ್ಲಿದೀಯಪ್ಪ ಅಂತ ಹೇಳ್ತಾನೆ. ನಾ ಎಲ್ಲಿ ಹೋಗಿಲ್ಲ, ನೀನೇ ಎಲ್ಲಿ ಹೋಗಿದ್ದೀಯ ಎಂಬುದಾಗಿ. ಬಹಳ ಸಾರಿ ನಾವ್ ಎಲ್ಲೋ ಹೋಗ್ಬಿಟ್ಟು ನಾವೇನ್ ಮಾಡ್ತೇವೆ, ನಾವು ದೇವ್ರನ್ನ ಕೇಳ್ತೇವೆ, ದೇವರೇ ನೀನ್ ಎಲ್ಲಿದ್ದೀ ಅಂತ ಹೇಳಿ. ನಿನ್ನೆ ನಾವು ನೋಡಿದೀವಲ್ಲ, ದೇವರು ಹೇಳ್ತಾನೆ, ಯುಗದ ಸಮಾಪ್ತಿಯ ತನಕ ನಾನು ನಿಮ್ಮ ಸಂಗಡ ಇರ್ತೇನೆ. ನೀವು ನೀರಿನಿಂದ ಹಾದು ಹೋದಾಗ ನಾನು ನಿಮ್ಮ ಸಂಗಡ ಇರ್ತೇನೆ. ನೀವು ಬೆಂಕಿಯಲ್ಲಿ ಹಾರು ಹೋದಾಗ ನಾನು ನಿಮ್ಮ ಸಂಗಡ ಇರ್ತೇನೆ. ಬೆಂಕಿ ನಿಮ್ಮನ್ನು ಸುಡುವುದಿಲ್ಲ, ನೀರು ನಿಮ್ಮನ್ನು ಮುಳುಗಿಸಲು ಅದು ಆಗುವುದಿಲ್ಲ. ಆಮೇಲೆ ಪ್ರಿಯರೇ, ದೇವರನ್ನು ಬಳಿ ಬರುವವನು ದೇವರು ಇದ್ದಾನೆ. ಮತ್ತು ಇರುವಂತ ದೇವರು ಏನ್ ಮಾಡ್ತಾನಂದ್ರೆ, ನಮಗೆ ತಕ್ಕ ಪ್ರತಿಫಲವನ್ನು ಕೊಡ್ತಾನೆ. ಆಮೇಲೆ ಎಷ್ಟು ಜನರು ನಂಬ್ತೀರಿ, ನನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನೆ, ನಾನು ಕ್ರಿಸ್ತನಿಗಾಗಿ ಮಾಡಿದ ಸೇವೆಗೆ ನಾನು ಫಲವನ್ನು ಅನುಭವಿಸ್ತೇನೆ, ನಾನು ಬಂದು ಕರ್ತನ ನಿಮಿತ್ತವಾಗಿ ದೇವ ಜನರಿಗೆ ನಾನು ಏನ್ ಮಾಡ್ತೇನೋ ಪ್ರತಿ ಒಂದಿದಕ್ಕೂ ನನಗೆ ಫಲವಿದೆ ಎಂಬುದಾಗಿ. ಅನೇಕ ಸಾರಿ ನಮ್ಮ ಜೀವನದಲ್ಲಿ ಆ ಫಲ ಇದೆ ಎಂಬುದಾಗಿ ನಮ್ಗೆ ಗೊತ್ತಿಲ್ಲದೆ ಇರುವಾಗ ಅದನ್ನು ಮರೆತು ಬಿಟ್ಟಾಗ ಏನಾಗ್ತಂದ್ರೆ, ನಮ್ಮ ನಂಬಿಕೆಯಲ್ಲಿ ನಾವು ಬಲಹೀನರಾಗ್ಬಿಡ್ತೇವೆ. ಅನೇಕ ಸಾರಿ ಮಕ್ಕಳು ಕೂಡ, ಚಿಕ್ಕ ಮಕ್ಕಳಿಗೆಲ್ಲ ಸಂಡೇ ಸ್ಕೂಲ್ ಮಕ್ಕಳು ಬಂದು ಬೈಬಲ್ ಓದ್ರಿ, ಕಂಠಪಾಠ ಮಾಡ್ರಿ ಅಂದ್ರೆ ಯಾರು ಮಾಡಲ್ಲ. ಕಂಠಪಾಠ ಮಾಡಿ ಯಾರು ಹೇಳ್ತಾರೋ ಅವ್ರಿಗೆ ಒಂದು ಪ್ರೈಸ್ ಐತೆ ಅಂತ ಹೇಳಿದ್ರೆ ಎಲ್ಲಾ ಮಕ್ಕಳು ಅದನ್ನ ಮಾಡ್ತಾರೆ. ಯಾಕೆ ಗೊತ್ತಾ? ಪ್ರತಿಯೊಬ್ಬರಿಗೆ ಒಂದು ಪ್ರತಿಫಲ ಬೇಕು. ಆದ್ರೆ ದೇವರು ಹೇಳ್ತಾ ಇದ್ದೇನೆಂದ್ರೆ, ನಂಬಿಕೆಯಿಂದ ನಾನು ನಿಮಗೆ ಪ್ರತಿಫಲವನ್ನು ಕೊಡ್ತೇನೆ. ಸರಿ, ಈಗ ನಮ್ಮಲ್ಲಿ ಬಂದು ಒಂದು ಆಸೆ ಹುಟ್ಟಿಸ್ತದೆ. ನಾನು ಬೈಬಲ್ ಓದ್ತಾ ಇರುವಾಗ ಇನಾಕನು ಬಂದು 300 ವರ್ಷ ದೇವರ ಜೊತೆಗೆ ನಡೆದನಂತೆ. ಒಂದಲ್ಲ ಎರಡಲ್ಲ, 300 ವರ್ಷ ಇನಾಕ್ ನಡೆದನಂತೆ. ನಮ್ಗೆಲ್ಲ 1 ವಾರ, 1 ತಿಂಗಳು, ಕೆಲವರೆಲ್ಲ 1 ವರ್ಷ ಬಂದ್ಬಿಟ್ಟೆ, ಅಯ್ಯೋ ನಾನು 1 ವರ್ಷದಿಂದ ಪಾಠಿಸ್ತಾ ಇದ್ದೀನಿ ದೇವರನ್ನು ಅಂತೇಳಿ ಅವ್ರು ಹೇಳ್ತಾರೆ. ಆ ಮನುಷ್ಯ 300 ವರ್ಷ ನಡೆದು ದೇವರನ್ನು ಮೆಚ್ಚಿಸಿದನಂತೆ. ಸೊ ನನಗೆ ಆಸೆ ಆಯ್ತು, ದೇವರೇ ಆ ಮನುಷ್ಯ ಅದನ್ನು ಮಾಡಬಲ್ಲ ಅಂದ್ರೆ ನಾನು ಕೂಡ ಮಾಡ್ಬೇಕಪ್ಪ, ನನಗೆ ತೋರ್ಸು. ನನ್ನ ಲೈಫ್ ನಲ್ಲಿ ಕೂಡ ಪ್ರತಿದಿನ ದೇವರ ಜೊತೆಗೆ ನಡಿಬೇಕು, ಪ್ರತಿ ಗಳಿಗೆಯಲ್ಲಿ ದೇವರ ಜೊತೆಗೆ ನಡಿಬೇಕು ಎಂಬುದಾಗಿ. ಆ ರೀತಿ ಹುಡುಕ್ತಾ ಇರುವಾಗ ಬೈಬಲ್ ನಲ್ಲಿ ಆನ್ಸರ್ ಸಿಕ್ತು. ದೇವರ ಜೊತೆಗೆ ನಡಿಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಗೊತ್ತಾ? ಅಮೋಸ್ 3:3 ನಮ್ಗೆ ಉತ್ತರವನ್ನು ಕೊಡ್ತದೆ. ಅಮೋಸ್ ಪ್ರವಾದಿಯ ಗ್ರಂಥ 3ನೇ ಅಧ್ಯಾಯ 3ನೇ ವಚನ ನೋಡ್ರಿ, ಏನ್ ಬರೆಯಲ್ಪಟ್ಟಿದೆ. ಅಮೋಸ್ 3ನೇ ಅಧ್ಯಾಯ 3ನೇ ವಚನ ಓದಿರಿ ಬಾ ಅಂಜಲಿ ಸಿಸ್ಟರ್. ಗೊತ್ತು ಮಾಡಿಕೊಳ್ಳದೆ ಇಬ್ಬರು ಜೊತೆಯಾಗಿ ನಡೆಯುವರು. ಬೇಟೆಯಿಲ್ಲದ ಸಿಂಹವು ಅರಣ್ಯದಲ್ಲಿ ಗರ್ಜಿಸುವುದೋ, ಏನು ಹಿಡಿದುಕೊಂಡಿದ್ದರೆ ಪ್ರಾಯದ ಸಿಂಹವು ಗವಿಯಲ್ಲಿ ಗುರುಗುಟ್ಟುವುದೋ, ಖಾಲಿ ಕಾಲದ ಪಕ್ಷಿಯು ನೆಲದಲ್ಲಿನ ಬಲೆಗೆ. ಥ್ಯಾಂಕ್ ಯು ಮಾ. ಏನ್ ನೋಡ್ತಾ ಇದ್ದೇವೆ ಅಂದರೆ, ಇಬ್ಬರು ಒಪ್ಪಂದ ಮಾಡಿಕೊಳ್ಳದೆ ಇದ್ದರೆ ಅವ್ರು ಹೇಗೆ ನಡೀತಾರೆ? ಬಹಳ ಸಿಂಪಲ್ ಪ್ರಿಯರೇ, ದೇವರ ಜೊತೆಗೆ ನಡೆಯೋದು ಕಷ್ಟವೇ ಇಲ್ಲ. ಯಾಕೆ ನಮ್ಗೆ ಕಷ್ಟ ಅನ್ಸುತ್ತೆ ಗೊತ್ತಾ? ದೇವರು ಹೇಳಿದ್ದನ್ನು ನಾವು ಒಪ್ಪಿಕೊಳ್ಳುತ್ತಾ ಇಲ್ಲ. ದೇವರು ಹೇಳಿದಕ್ಕೆ ನಾನು ಹೌದು ಆಮೇಲೆಂದು ಹೇಳಿ ದೇವರ ಜೊತೆಗೆ ನಾವು ಒಪ್ಪಂದ ಮಾಡಿಕೊಂಡ್ರೆ ನಡಿಲಿಕ್ಕೆ ಆಗ್ತದೆ. ಮದುವೆ ಅಂದ್ರೆ ಏನ್ ಗೊತ್ತಾ? ಒಂದು ಒಪ್ಪಂದ. ಗಂಡ ಹೆಂಡತಿ ಒಂದು ಒಪ್ಪಂದ ಮಾಡಿಕೊಳ್ತಾರೆ ಏನೆಂಬುದಾಗಿ, ಮರಣವು ಅಗಲಿಸುವ ತನಕ ಕಷ್ಟದಲ್ಲಿಯೂ ಸುಖದಲ್ಲಿಯೂ ದುಃಖದಲ್ಲಿಯೂ ಕಣ್ಣೀರಿನಲ್ಲಿ ಚಿಂತೆಯಲ್ಲಿಯೂ ನಾನು ನಿಮ್ಮ ಸಂಗಡ ನಡೆಯುತ್ತೇನೆ ಎಂಬುದಾಗಿ. ಸ್ಯಾಮ್ಸನ್ ಯಾಕೋ ಬಹಳ ನಗ್ತಾ ಇದ್ದಾನೆ. ಆಯ್ತಪ್ಪ,
ನಿನ್ಗೂ ಮದ್ವೆ ಆಗ್ತದ್ ಬಿಡು ಬೇಗ. ಸೊ ಏನಾಗ್ತದೆ ಅಂದ್ರೆ ಪ್ರತಿ ಸಾರಿ ನಾನು ಬಂದಾಗ ಹೇಳ್ತಾ ಇರ್ತೇನೆ, ಅಂಕಲ್ ನನ್ಗೆ ಆಗ್ಬೇಕು, ಅಂಕಲ್ ಬೇಗ, ಅಣ್ಣ ನನಗೆ ಬೇಗ ಆಗ್ಬೇಕು. ಆಗ್ತತ್ ಬಿಡಪ್ಪ. ಖಂಡಿತ ದೇವ್ರ ನಿನ್ ನಂಬಿಕೆಯನ್ನು ಸನ್ಮಾನಿಸ್ತಾನೆ. ಆಮೇಲೆ ಅಂತ ಹೇಳು. ಆಮೇಲೆ ಸರಿ ಪ್ರಿಯರೇ, ದೇವರ ಜೊತೆಗೆ ನಡಿಬೇಕಂದ್ರೆ ದೇವರು ಏನ್ ಹೇಳ್ತಾನೋ ಅದನ್ನು ನಾವು ಒಪ್ಪಿಕೊಂಡು ನಡಿಬೇಕು. ಎಲ್ಲಿ ಸಮಸ್ಯೆ ಬರ್ತದ ಗೊತ್ತಾ ನಮ್ಗೆ? ನಮ್ದೇ ಸ್ವಂತ ಇಚ್ಛೆ. ನಾವು ಇದನ್ನು ಮಾಡ್ಬೇಕಂದಿರುವಾಗ ದೇವರು ಹೇಳ್ತಾನೆ, ಇಲ್ಲ ನೀನು ಇದನ್ನು ಮಾಡು ಎಂಬುದಾಗಿ. ಅವಾಗ ಏನಾಗ್ತದಂದ್ರೆ ನಮ್ ಜೀವನದಲ್ಲಿ ಒಂದು ಹೋರಾಟ ಬರ್ತದೆ. ದೇವರು ಹೇಳಿದ್ದೊಂದು, ನಾವು ಹೇಳಿದ್ದು ಒಂದು. ಆದ್ರೆ ಅದನ್ನು ದೇವರ ಮಾತನ್ನು ಕೇಳಿ ನಡೆದಾಗ ನಾವು ಆತನ ಸಂಗಡ ನಡೀಲಿಕ್ಕೆ ಆಗ್ತದೆ ಪ್ರಿಯರೇ. ಈ ರೀತಿ ಆತನು ನಡೆದನು. ಅನೇಕ ಸಾರಿ ಏನಾಗ್ತದಂದ್ರೆ ಒಂದು ಬಹುಮಾನ ಇದೆ, ದೇವರನ್ನು ಹುಡುಕುವವರಿಗೆ ತಕ್ಕ ಪ್ರತಿಫಲ ಕೊಡ್ತಾನೆ, ಪ್ರತಿಫಲ ಕೊಡ್ತಾನೆ. ಈ ಒಂದು ದಿವಸಗಳು ನಾವು ಒಂದು ವಾರ್ಹಾಸ್ ಬೈಬಲ್ ಸ್ಕೂಲ್ಗೆ ಟ್ರೈನಿಂಗ್ ಅಟೆಂಡ್ ಆಗ್ಬಿಟ್ಟು ನಮಗೆ ಒಂದು ಪ್ರತಿಫಲ ಇದೆ. ಆ ಈಗ ಅದು ಶ್ರಮೆ ಅನುಭವಿಸಬಹುದು, ಆದ್ರೆ ಖಂಡಿತವಾಗಿ ನಮಗೆ ಒಂದು ಪ್ರತಿಫಲ ಇದೆ. ಪ್ರತಿಫಲ ಇರುವಾಗ ಏನಾಯ್ತಂದ್ರೆ ನಾವು ಕಾಯುತ್ತಾ ಇರಬೇಕು. ಕಾಯ್ತಾ ಇರುವಾಗ ಏನಾಗ್ತದಂದ್ರೆ ಅದು ಟೈಮ್ ಆಗ್ತದೆ. ಈಗೆಲ್ಲ ಫಾಸ್ಟ್ 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 ಆಗ್ತದೆ. ಫಾಸ್ಟ್ ಫುಡ್, ಫಾಸ್ಟ್ ನೂಡಲ್ಸ್ ಎಲ್ಲ ಫಾಸ್ಟ್. ಹಂಗೆ ಅವ್ನ ಮದ್ವೆ ಕೂಡ ನನಗೆ ಫಾಸ್ಟ್ ಮಾಡ್ಬಿಡು ಅಂತ ಹೇಳ್ತಾ ಇದ್ದಾನೆ. ಎಲ್ಲ ಫಾಸ್ಟ್ 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 ಆಗ್ತಾ ಇರುವಾಗ ಬೈಬಲ್ ಅಲ್ಲಿ ನೋಡ್ರಿ ಏನ್ ಬರೆಯಲ್ಪಟ್ಟಿದೆ. ರೋಮ 8ನೇ ಅಧ್ಯಾಯ 25ನೇ ವಾಕ್ಯ. ರೋಮ 8:25. ಆದರೆ ಕಾಣದಿರುವುದನ್ನು ನಾವು ಎದುರು ನೋಡುವವರಾಗಿದ್ದರೆ ತಾಳ್ಮೆಯಿಂದ ಕಾದುಕೊಂಡಿರುವೆವು. ಹಾಗೆ ಪವಿತ್ರಾತ್ಮನು ಸಾಕಮ್ಮ. ಕಾಣದೇ ಇರುವ ಸಂಗತಿಗಳನ್ನು ನಾವು ಬಯಸ್ತಾ ಇರುವಾಗ ನಾವೇನ್ ಮಾಡ್ತೇವೆ? ತಾಳ್ಮೆಯಿಂದ ಕಾಯ್ತಾ ಇದ್ದೇವೆ. ನಾನು ಬಹಳ ವರ್ಷಗಳಿಂದ ಗುಲ್ಬರ್ಗಾ ಬೈಬಲ್ ಸ್ಕೂಲ್ಗೆ ಟ್ರೈನಿಂಗ್ ಬರ್ತಾ ಇರುವಾಗೆಲ್ಲ ಅವಾಗಿಂದ ತಾಳ್ಮೆ ಆಯ್ತೋ ಏನೋ ಗೊತ್ತಿಲ್ಲ, ಬಟ್ ಸ್ಯಾಮ್ಸನ್ ಬಂದು ಅಣ್ಣ ನಂದು ಯಾವಾಗಣ್ಣ, ಅಣ್ಣ ಯಾವಾಗಣ್ಣ ಅಂತೇಳಿ ಬೈಬಲ್ ಅಲ್ಲಿ ಏನ್ ನೋಡ್ತೇವೆ. ಅದಕ್ಕೆ ಸ್ಟೇಷನ್ಗೆ ಬರ್ತಾನೆ ನನ್ನ ಪಿಕಪ್ ಮಾಡ್ಲಿಕ್ಕೆ. ನನಗೆ ಒಂದು ಅಣ್ಣ ನಾಷ್ಟ ಏನ್ ಬೇಕಣ್ಣ, ಊಟ ಏನ್ ಬೇಕಣ್ಣ, ಚಾಯ್ ಏನ್ ಬೇಕಣ್ಣ, ಎಲ್ಲ ಅಪ್ಪ ಇರಪ್ಪ ಆಗ್ತಂದ್ರು ಕೂಡ. ಆದ್ರೆ ಇಲ್ಲಿ ನಾವೇನ್ ನೋಡ್ತಾ ಇದ್ದೇವೆ, ನಾವ್ ಯಾವ ಸಂಗತಿಗಳಿಗೆ ನಿರೀಕ್ಷಿಸಿದವ್ ನಾವೇನ್ ಮಾಡ್ತೇವಂತೆ? ತಾಳ್ಮೆಯಿಂದ ಕಾಯ್ತಾ ಇರ್ತೇವೆ. ಪ್ರಿಯರೇ, ಕಾಯುವಂಥದ್ದು ಯಾವಾಗ್ಲೂ ಸುಲಭವಲ್ಲ. ನಮ್ಗೆ ಕಠಿಣವನ್ಸ್ತದೆ. ಇನ್ನು ಎಷ್ಟು ಕಾಲ ನಾನು ಕಾಯ್ಬೇಕು, ಇಷ್ಟು ದಿನದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನಗೆ ಅದು ಕಷ್ಟ ಅನಿಸ್ತದೆ ಎಂಬುದಾಗಿ. ಆದರೆ ಪ್ರಿಯರೇ, ವಾಕ್ಯದಲ್ಲಿ ಏನ್ ನೋಡ್ತೇವೆ ಗೊತ್ತಾ? 26ನೇ ವಾಕ್ಯ ನೋಡ್ರಿ. ಆ ಒಂದು ಕಠಿಣ ಸಮಯದಲ್ಲಿ ಏನ್ ಮಾಡ್ತಾನಂತೆ ಪವಿತ್ರಾತ್ಮನು? ಓದಿರಿಮ್ಮ. ಹಾಗೆ ಪವಿತ್ರಾತ್ಮನು ಸಹ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವ ಸಾಕಮ್ಮ. ನಾವೇನ್ ನೋಡ್ತೇವೆ ಅಂದ್ರೆ ಆ ಕಾಯುವ ಸಮಯದಲ್ಲಿ ನಮಗೆ ಬಲಹೀನ ಅನಿಸ್ತಾ ಇರ್ಬೋದು. ಬರೀ ಮದ್ವೆ ವಿಷಯ ಮಾತ್ರವಲ್ಲ, ಬೇರೆ ಯಾವ ವಿಷಯ ಕೂಡ ನಾವು ಪ್ರಾರ್ಥನೆ ಮಾಡ್ತಾ ಇರುವಾಗ ಉತ್ತರ ತಡವಾಗ್ತಾ ಇರುವಾಗೆಲ್ಲ ಮನಸ್ಸಲ್ಲಿ ಒಂಥರ ಕಷ್ಟ ಅನಿಸ್ತದೆ. ದೇವರೇ ಇನ್ನೂ ಎಷ್ಟು ಕಾಲಪ್ಪ ಎಂಬುದಾಗಿ. ಆ ಕಾಯುವ ಸಮಯದಲ್ಲಿ ನಾವು ಬಲಹೀನರಾಗಿ ಇರದಂತೆ ಪವಿತ್ರಾತ್ಮನ ಏನ್ ಮಾಡ್ತಾನಂತೆ? ನರಳಾಟ ಇಲ್ಲದ ಮಾತುಗಳಿಂದ ನಮಗೋಸ್ಕರ ಪ್ರಾರ್ಥಿಸ್ತಾನೆ. ಅದಕ್ಕೆ ನಮ್ಮ ಎಲ್ಲ ಬೈಬಲ್ ಸ್ಕೂಲಲ್ಲಿ ಬಂದು ಗಂಟೆ ಹೊತ್ತು ಪ್ರತಿ ಬೈಬಲ್ ಸ್ಕೂಲ್ ಇದು ಬಂದು ಇನ್ ಹೌಸ್ ಆಗಿದೆ. ಆದ್ರೆ ನಾವು ಬಂದು ನೇರವಾಗಿರುವಾಗ ಪ್ರತಿ ದಿನ ಗಂಟೆ ಹೊತ್ತು ನಾವು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತೇವೆ. ಯಾಕೆ ಮಾಡ್ತಾ ಇರ್ತೇವೆ ಅಂದ್ರೆ ಆ ಅನ್ಯ ಭಾಷೆಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಿರುವಾಗ ಆತ್ಮನು ನಮಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾನೆ. ನಮಗೆ ಬಲಹೀನವನ್ನಿಸ್ತದೆ, ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ದಂಗಿರ್ತದೆ.
ಪವಿತ್ರಾತ್ಮನು ಬಂದು ಏನ್ ಮಾಡ್ತಾನೆ ಅಂದ್ರೆ ನಮಗೆ ಆತನು ಸಹಾಯ ಮಾಡ್ತಾನೆ ಪ್ರಿಯರೇ, ಸಹಾಯ ಮಾಡ್ತಾ ಇರ್ತಾನೆ. ಅನೇಕ ಸಾರಿ ಏನಾಗ್ಬಿಡ್ತೈತೆ ನಮ್ಮ ಜೀವನದಲ್ಲಿ ಅಂದ್ರೆ ನಾವು ಬಂದು ಕೈ ಎತ್ತಿ ಕುಂತು ಬಿಡ್ತೇವೆ, ದೇವರೇ ನೀನು ಯಾವಾಗ ಮಾಡ್ತೀಯೋ ಮಾಡಪ್ಪ ಎಂಬುದಾಗಿ. ಆದ್ರೆ ನಂಬಿಕೆ ಏನ್ ಹೇಳ್ತದ ಗೊತ್ತಾ, ದೇವರು ಹೇಳಿದ್ದು ಅದು ಆಗಲೇ ಬೇಕು. ಅದು ಆಗೋ ತನಕ ನಾನು ಸುಮ್ಮನೆ ಇರುವುದಿಲ್ಲ, ನಾನು ಪ್ರಾರ್ಥನೆ ಮಾಡ್ತಾನೇ ಇರ್ತೇನೆ ಎಂಬುದಾಗಿ. ಪ್ರಿಯರೇ, 2 ಅರಸು 7ನೇ ಅಧ್ಯಾಯದಲ್ಲಿ ನಾವು ಒಂದು ಕಥೆಯನ್ನು ನೋಡ್ತೇವೆ. 2 ಅರಸು 7ನೇ ಅಧ್ಯಾಯ. ಯಾರು ಓದೋದು ಬೇಡ, ನಾನು ಕಥೆ ರೂಪದಲ್ಲಿ ಹೇಳ್ತೀನಿ, ದಯಮಾಡಿ ಅದನ್ನು ಬರ್ಕೊಳ್ರಿ ಅಷ್ಟೇ. 2 ಅರಸು 7ನೇ ಅಧ್ಯಾಯ. ನಮ್ಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಬಂದು ನಾವೇನ್ ನೋಡ್ತೇವೆ ಅಂದ್ರೆ ಒಂದು ಸಮಾರಿಯನಲ್ಲಿ ಬಂದು ದೊಡ್ಡ ಬರಗಾಲವಿದ್ದ ಕಾರಣದಿಂದ ತಿನ್ಲಿಕ್ಕೆ ಏನಿಲ್ಲ ಅವರಿಗೆ. ಕೆಲವು 4 ಜನ ಕುಷ್ಠರೋಗಿಗಳು ಊರು ಹೊರಗೆ ಇರ್ತಾರೆ. ಕುಷ್ಠರೋಗಿಗಳಿಗೆ ಊರಿಂದಲೇ ಊಟ ಹೋಗ್ತದೆ, ಬಟ್ ಊರಿನಲ್ಲೇ ಊಟ ಇಲ್ಲಂದ್ರೆ ಅವ್ರು ಏನ್ ಮಾಡ್ತಾರೆ, ಹೆಂಗೆ ಕೊಡ್ತಾರೆ, ಅವ್ರಿಗೆ ಕೊಡ್ಲಿಕ್ಕೆ ಆಗುದಿಲ್ಲಲ್ಲ. ಅದಕ್ಕೆ ಈ ಕುಷ್ಠರೋಗಿಗಳು ಬಂದು ಊರ್ ಒಳಗೆ ಬರಬಾರ್ದು. ಊರ್ ಒಳಗೆ ಬಂದ್ರೆ ಅವ್ರನ್ನ ಕಲ್ಲೆಸೆದು ಕೊಂದು ಬಿಡ್ತಾರೆ. ಅವರು ನೋಡಿ ಅವರ ಪರಿಸ್ಥಿತಿ ಏನಾಗಿದೆ ಗೊತ್ತಾ, ಸಮಾರಿಯ ಸುತ್ತಲೂ ಸಿರಿಯಾ ದೇಶದ ಜನರು ಬಂದು, ವೈರಿಗಳು ಬಂದು ಅದನ್ನು ಸುತ್ತಕೊಂಡಿದ್ದಾರೆ, ಮುತ್ತಿಗೆ ಹಾಕಿದ್ದಾರೆ. ಸೊ ಅಂತ ಟೈಮ್ನಲ್ಲಿ ಏನಾಗ್ತದಂದ್ರೆ ಇವ್ರು ಬಂದು ಇರುವ ಜಾಗನಲ್ಲೇ ಕೂತ್ಕೊಂಡ್ರೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ, 2ನೇ ಅರಸು 7ನೇ ಅಧ್ಯಾಯದಲ್ಲಿ, ನಾವು ಸಾಯುವ ತನಕ ಇಲ್ಲಿ ನಾವು ಯಾಕೆ ಕೂತ್ಕೋಬೇಕು, ಊರ್ ಒಳಗೆ ಹೋದ್ರೆ ಅಲ್ಲಿ ಊಟ ಇಲ್ಲ, ಸಾಯ್ತೀವಿ. ಊರ್ ಒಳಗೆ ಹೋದ್ರೆ ಅವ್ರು ಕಲ್ಲೆಸೆದು ಕೊಲ್ಲಬಹುದು. ಇಲ್ಲಿ ಕುಂತರು ಕೂಡ ಊಟ ಇಲ್ದಂಗೆ ನಾವು ಸಾಯ್ತೇವೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಅವ್ರು ಬಂದು ವೈರಿಯ ಪಾಳ್ಯಕ್ಕೆ ಹೋಗ್ತಾರೆ. ಸಿರಿಯಾ ಜನರು ಮುತ್ತಿಗೆ ಹಾಕಿದಾರಲ್ಲ, ವೈರಿಯ ಪಾಳ್ಯಕ್ಕೆ ಹೋಗ್ತಾ ಇರುವಾಗ ಬೈಬಲ್ ಅಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ, ಅವರ ಪಾದದ ಹೆಜ್ಜೆಗಳನ್ನು ಬಂದು ದೇವರು ದೊಡ್ಡ ಧ್ವನಿಯನ್ನಾಗಿ ಮಾಡಿಬಿಟ್ಟು ಅಲ್ಲಿರುವಂತ ಜನರು ಏನಂದ್ಕೊಂಡ್ರು, ಅಯ್ಯೋ ಸಮಾರ್ಯ ದೇಶದ ರಾಜನು ಬಂದು ಬೇರೆ ಬೇರೆ ರಾಜರನ್ನೆಲ್ಲ ನಮ್ಮ ವಿರುದ್ಧವಾಗಿ ತರ್ತಾ ಇದ್ದೇನೆ ಎಂಬುದಾಗಿ ಹೇಳಿಬಿಟ್ಟು ಏನಾಯ್ತು ಅಂದ್ರೆ ಅವರೆಲ್ಲರೂ ಆ ಸ್ಥಳದಿಂದ ಓಡಿ ಹೋಗ್ಬಿಟ್ರು. ಬೈಬಲ್ ನಲ್ಲಿ ಏನ್ ಬರೆಯಲ್ಪಟ್ಟಿದೆ ಪ್ರಿಯರೇ, ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಆಮೇಲೆ ಇವತ್ತು ಸೈತಾನ್ ನಿಮ್ಮನ್ನು ಕಾಡಿಸ್ತಾ ಇದ್ದೇನೆ ಅನಿಸ್ತಾ ಇದೆಯಾ? ನಿಮ್ಮ ಕುಟುಂಬವನ್ನು ಕಾಡಿಸ್ತಾ ಇದ್ದೇನೆ ಅನಿಸ್ತಾ ಇದೆಯಾ? ನಿಮ್ಮ ಊರನ್ನು, ನಿಮ್ಮ ಪಟ್ಟಣ, ನಿಮ್ಮ ಜಿಲ್ಲೆ, ನಿಮ್ಮ ಸಭೆ, ನಿಮ್ಮ ವ್ಯಕ್ತಿಗತ ಜೀವಿತವನ್ನು, ನಿಮ್ಮ ಪ್ರಿಯರನ್ನು ಆತನ ಕಾಡಿಸ್ತಾ ಇದ್ದಾನಾ? ವಾಕ್ಯದಲ್ಲಿ ಏನ್ ಬರೆಯಲ್ಪಟ್ಟಿದೆ, ನಾವು ದೇವರಿಗೆ ಒಳಗಾಗಿ ಸೈತಾನನನ್ನು ನಾವು ಎದುರಿಸೋಣ. ಸೈತಾನನನ್ನು ಎದುರಿಸಿದಾಗ ಏನಾಗ್ತದಂದ್ರೆ ಸೈತಾನನು ಬಂದು ನಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಆಮೇಲೆ ಗಮನ ಕೊಟ್ಟು ಕೇಳಿ ಪ್ರಿಯರೇ, ಈ ರೀತಿ ನಮ್ಮ ನಂಬಿಕೆಯಿಂದ ನಾವು ದೇವರನ್ನು ಮೆಚ್ಚಿಸಲಿಕ್ಕೆ ಆಗ್ತದೆ. ಹೇಗೆ ನಾವು ಮೆಚ್ಚಿಸ್ತೇವೆ ಗೊತ್ತಾ? ದೇವರು ಇದ್ದಾನೆ ಮತ್ತು ಹುಡುಕುವವರಿಗೆ ಪ್ರತಿಫಲ ಕೊಡ್ತಾನೆ. ದೇವರ ವಾಕ್ಯವೇನ್ ಹೇಳ್ತದೋ ಅದನ್ನು ಒಪ್ಪಿಕೊಂಡು ನಾವು ನಡೆಯುವುದಾದರೆ ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ನಾವು ದೇವರನ್ನು ಮೆಚ್ಚಿಸ್ತೇವೆ ಮತ್ತು ಸೈತಾನ ಏನ್ ಮಾಡ್ತಾನೆ, ನಮ್ಮಿಂದ ಆತನು ಓಡಿ ಹೋಗ್ತಾನೆ. ಆದ್ರೆ ನಮ್ಮ ಜೀವಿತದಲ್ಲಿ ಬಂದು ಅನೇಕ ಸಾರಿ ಏನಾಗ್ತದಂದ್ರೆ ಕೆಲವು ಸಮಸ್ಯೆಗಳು ಬಂದು ಒಂದು ಬೆಟ್ಟದ ರೂಪದಲ್ಲಿ ಬರುವಂತದ್ದಾಗಿದೆ. ಸಮಸ್ಯೆಗಳು ಬಂದು ಏನಾಗ್ತದೆ, ಬೆಟ್ಟದ ರೂಪದಲ್ಲಿ ಅದು ಬರುವಂತದ್ದಾಗಿದೆ. ಸೊ ಅಂತ ಸಮಯದಲ್ಲಿ ನಾವು ಏನ್ ಮಾಡ್ಬೇಕು? ಯೇಸು ಏನ್ ಹೇಳ್ತಾನಂದ್ರೆ ಆ ಬೆಟ್ಟವನ್ನು ನೀವು ಕಿತ್ತಿ ಹಾಕ್ಬೇಕೆಂಬುದಾಗಿ. ಯಾವ ರೀತಿಯ ಬೆಟ್ಟವನ್ನು ನಾವು ಕಿತ್ತಿ ಹಾಕುವುದು, ಆ ಅಂಶವನ್ನು ಇವಾಗ ನೋಡಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ. ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 12ರಿಂದ 14 ವಚನ. 12, 13, 14. ಮರುದಿನ ಮಾರ್ಕ್ 11. ಮರುದಿನ ಅವರು ಬೇತ್ಯಾನವನ್ನು ಬಿಟ್ಟು ಬರುತ್ತಿರುವಾಗ ಆತನು ಹಸಿದನು ಮತ್ತು ಎಲೆ ಬಿಟ್ಟಿದ ಒಂದು ಅಂಜೂರದ ಮರವನ್ನು ದೂರದಿಂದ ಕಂಡು ಅದರಲ್ಲಿ ತನಗೇನಾದರೂ ಹಣ್ಣು ಸಿಕ್ಕಿತೆಂದು ಅಲ್ಲಿಗೆ ಹೊರಟನು.
ಅದರ ಹತ್ತಿರಕ್ಕೆ ಬಂದಾಗ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನು ಕಾಣಲಿಲ್ಲ. ಅದು ಅಂಜೂರದ ಹಣ್ಣಿನ ಕಾಲವಲ್ಲ. ಸರಿ, ಗಮನ ಕೊಟ್ಟು ಕೇಳ್ರಿ ಪ್ರಿಯರೇ. ಓದಿರಮ್ಮ. ಓದಮ್ಮ. ಓಕೆ ಪಾಸ್ಟ್ರೆ. ಆಗ ಯೇಸು ಆ ಮರಕ್ಕೆ, ಇನ್ನು ಮೇಲೆ ಒಬ್ಬರು ನಿನ್ನಲ್ಲಿ ಹಣ್ಣನ್ನು ಎಂದೆಂದಿಗೂ ತಿನ್ನದ ಹಾಗಾಗಲಿ ಎಂದು ಹೇಳಿದರು. ಆತನು ಶಿಷ್ಯರು ಅದನ್ನು ಕೇಳಿದರು. ಸರಿಮ್ಮ, ಇಲ್ಲಿ ನಾವೇನ್ ನೋಡ್ತಾ ಇದ್ದೇವೆ ಅಂದ್ರೆ, ಯೇಸು ಕ್ರಿಸ್ತರು ತನ್ನ ಶಿಷ್ಯರೊಂದಿಗೆ ಅವರು ಬರ್ತಾ ಇರುವಾಗ ಯೇಸು ಸ್ವಾಮಿಗೆ ಹಸಿವಾಗಿತ್ತು. ಈ ಭಾಗದಲ್ಲಿ ಯಾವ ರೀತಿ ನಮ್ಮ ಬೆಟ್ಟಗಳನ್ನು ನಾವು ಕಿತ್ತಿ ಹಾಕಬೇಕೆಂಬುದಾಗಿ ದೇವರು ನಮ್ಗೆ ಹೇಳ್ತಾ ಇದ್ದಾನೆ. ಸೇವಕರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಸ್ಕೊಳ್ಳೋದು ಒಳ್ಳೇದು, ಪಾಸ್ಟರ್ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಸ್ಕೊಳ್ಳೋದು ಒಳ್ಳೇದು, ಆದ್ರೆ ಯಾವಾಗ್ಲೂ ಅವರ ಮೇಲೆ ನಾವು ಹತ್ಕೊಂಡಿರಕ್ಕಾಗುದಿಲ್ಲ. ನನ್ನ ಬೆಟ್ಟವನ್ನು ನಾನೇ ಕಿತ್ತಿ ಹಾಕ್ಬೇಕು, ನನಗೆ ವಿರುದ್ಧವಾಗಿ ಬರೋ ವಿಷಯಗಳನ್ನು ನಾನು ಜಯಿಸ್ಬೇಕು. ಅದಕ್ಕಾಗಿ ಪ್ರತಿಯೊಬ್ಬರನ್ನು ನಾವೊಂದು ಯುದ್ಧ ಕುದುರೆಯಾಗಿ ನಮ್ ದೇವರು ಮಾರ್ಪಡಿಸ್ತಾ ಇದ್ದಾನೆ. ಗಮನ ಕೊಟ್ಟು ಕೇಳ್ಬೇಕು. ಏನಂದ್ರೆ, ನಮ್ ಎಲ್ ಶಡಾಯ್ ಬೈಬಲ್ ಸ್ಕೂಲ್ಸ್ ಗಳಲ್ಲಿ ನಮ್ಮಲ್ಲಿ ಒಂದು ವಿಷಯ ಗಮನವಿದೆ. ಅದೇನೆಂದ್ರೆ, ನೀವು ಹಸಿದಾಗಿ ನಮ್ಮ ಹತ್ರ ಬಂದಾಗ ನಾವು ನಿಮ್ಗೆ ಮೀನು ಕೊಟ್ರೆ ನಿಮ್ಗೆ ಬಹಳ ಖುಷಿ ಆಗ್ತದೆ. ಆದ್ರೆ ನಾವು ನಿಮ್ಗೆ ಮೀನು ಕೊಡಲ್ಲ, ಮೀನ ಹಿಡಿಯೋದನ್ನು ನಾವು ನಿಮ್ಗೆ ಕಲ್ಸ್ಕೊಡ್ತೇವೆ. ಸೊ ನೆಕ್ಸ್ಟ್ ಟೈಮ್ ನೀವು ಹಸಿವಾದಾಗ ನೀವೇ ಹೋಗಿ ಆ ಮೀನನ್ನು ತೆಗಿಬೇಕು. ಮತ್ತೊಂದು ಸಾರಿ ವೈರಿ ನಿಮ್ಮ ವಿರುದ್ಧವಾಗಿ ಬಂದಾಗ ನೀವೇ ಹೋಗಿ ಏನ್ ಮಾಡ್ಬೇಕು, ಆ ವೈರಿಯನ್ನು ನೀವು ಜಯಿಸಬೇಕು. ಪ್ರಿಯರೇ, ಗಮನ ಕೊಟ್ಟು ಕೇಳಿರಿ. ಇಲ್ಲಿ ಏನಾಗಿದೆ ಅಂದ್ರೆ, ಯೇಸು ಸ್ವಾಮಿ ಯಾವ ರೀತಿ ಆ ಬೆಟ್ಟವನ್ನು ಕಿತ್ತಿ ಹಾಕಬೇಕು ಎಂಬುದಾಗಿ ನಮಗೆ ಅವರು ಕಲಿಸಿಕೊಡ್ತಾ ಇದ್ದಾರೆ. ಈ ಭಾಗದಲ್ಲಿ ಏನಾಗಿದೆ ಅಂದ್ರೆ, ಅವರು ಬರುತ್ತಾ ಇರುವಾಗ ಯೇಸು ಸ್ವಾಮಿಗೆ ಹಸಿವಾಗಿತ್ತು. ಸೊ ನಾನು ನಂಬ್ತೇನೆ, ನಾವೆಲ್ಲರೂ ನಂಬ್ತೀವಿ ಎಂಬುದಾಗಿ. ಏನೆಂಬುದಾಗಿ 12 ಮಂದಿ ಶಿಷ್ಯರು ಯೇಸು ಸ್ವಾಮಿಯ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಬರ್ತಾ ಇರುವಾಗ ಯೇಸು ಸ್ವಾಮಿಗೆ ಹಸಿವಾಗಿತ್ತು. ದೂರದಿಂದ ಒಂದು ಅಂಜೂರದ ಗಿಡವನ್ನು ನೋಡಿ, ಆ ಗಿಡದಲ್ಲಿ ನನಗೆ ಹಣ್ಣು ಸಿಕ್ತತೆ ಎಂದು ಹೋದಾಗ ಅದರಲ್ಲಿ ಹಣ್ಣು ಇರಲಿಲ್ಲ, ಬರೀ ಎಲೆ ಸಿಕ್ಕಿತು ಎಂಬುದಾಗಿ ಯೇಸು ಸ್ವಾಮಿ ಆ ಅಂಜೂರದ ಗಿಡವನ್ನು ಶಪಿಸಿದರು. ಬೇರು ಸಹಿತವಾಗಿ ನೀನು ಒಣಗಿ ಹೋಗು, ಇನ್ಮೇಲೆ ಯಾರು ನಿನ್ನ ಹಣ್ಣನ್ನು ತಿನ್ನಬಾರದು ಎಂದೇಳಿ ಆ 12 ಮಂದಿ, ವಾಕ್ಯದಲ್ಲಿ ಏನ್ ನೋಡ್ತಾ ಇದ್ದೇವೆ, 14ನೇ ವಾಕ್ಯದಲ್ಲಿ 12 ಮಂದಿ ಆ ಮಾತನ್ನು ಕೇಳಿದರು. ಸೊ ಅವ್ರು ಯೆರೂಸಲೇಮಿಗೆ ಹೋದರು. ಯೇಸು ಸ್ವಾಮಿ ಯೆರೂಸಲೇಮಿಗೆ ಹೋಗಿ ಮಂದಿರದಲ್ಲಿ ಎಲ್ಲ ಮಾರಾಟ ಎಲ್ಲ ಮಾಡ್ತಾ ಇದ್ರು. ಎಲ್ಲವನ್ನು ಮುರಿದು ತೆಗೆದು ಹಾಕ್ಬಿಟ್ಟು ವಾಪಸ್ ಅವರು ಬರ್ತಾ ಇರುವಾಗ ಏನಾಯ್ತು ನೋಡಿ. ಈಗ ಏನಾಯ್ತು ನೋಡಿ, ವಾಪಸ್ ಬರ್ತಾ ಇರುವಾಗ ಮುಂದೆ ಓದಿ. ಅವರು ಯೆರೂಸಲೇಮಿಗೆ ಬಂದಾಗ ಯೇಸು ದೇವಾಲಯಕ್ಕೆ ಹೋಗಿ ಅದರಲ್ಲಿ 19ನೇ ವಚನಮ್ಮ ಅಂಜಲಿ, 19ನೇ ವಚನಮ್ಮ. ಓಕೆ ಪಾಸ್ಟ್ರೆ. ಪ್ರತಿ ಸಾಯಂಕಾಲ ಯೇಸುವು ಆತನ ಶಿಷ್ಯರು ಪಟ್ಟಣವನ್ನು ಬಿಟ್ಟು ಹೊರಗೆ ಹೋಗುತ್ತಿದ್ದರು. ಬೆಳಿಗ್ಗೆ ಅವರು ಬರುತ್ತಿರುವಾಗ ಆ ಅಂಜೂರದ ಮರವು ಬುಡದಿಂದಲೂ ಒಣಗಿ ಹೋಗಿರುವುದನ್ನು ಕಂಡರು. ಆಗ ಪೇತ್ರನು, ನಾವೇನ್ ನೋಡ್ತಾ ಇದ್ದೇವೆ, ಸರಿ ಸಾಕಮ್ಮ ಸಾಕು. 12 ಮಂದಿ ಯೇಸು ಸ್ವಾಮಿ ಅದನ್ನು ಶಪಿಸಿದನ್ನು ಕೇಳಿದರು. ಆದ್ರೆ ವಾಪಸ್ ಬರ್ತಾ ಇರುವಾಗ 12 ಮಂದಿ ನೋಡ್ತಾ ಇದ್ದಾರೆ ಏನೆಂಬುದಾಗಿ, ಬೇರು ಸಹಿತವಾಗಿ ಅದು ಒಣಗಿ ಹೋಗಿದೆ. 12 ಮಂದಿ ಅದನ್ನು ಕೇಳಿದ್ರು. ಅದ್ರಲ್ಲಿ ನಾವೇನ್ ನೋಡ್ತಾ ಇದ್ದೇವೆ ನೋಡ್ರಿ, 21ನೇ ವಾಕ್ಯ. ಪೇತ್ರನು ದೇವರು ಹೇಳಿದ, ಯೇಸು ಸ್ವಾಮಿ ಹೇಳಿದ ಮಾತುಗಳನ್ನು ನೆನೆಸಿಕೊಂಡು ಬಂದು ಹೇಳ್ತಾನೆ, ಸ್ವಾಮಿ ನೀನ್ ಹೇಳಿದೆಯಲ್ಲಪ್ಪ ಅದಾಯ್ತು, ಸ್ವಾಮಿ ನೀನ್ ಹೇಳಿದೆ. ನೋಡ್ರಿ, ಪೇತ್ರನಿಗೆ ಎಷ್ಟು ಖುಷಿ ಆಗ್ತಾ ಇದೆ, ಪೇತ್ರನಿಗೆ ಎಷ್ಟು ಸಂತೋಷವಾಗ್ತದೆ. ಯಾಕೆ? ದೇವರ ವಾಕ್ಯವು ನೆರವೇರಿದೆ. ಆ 12 ಮಂದಿಯಲ್ಲಿ ನಮಗೆ ಸಂತೋಷ ಕಾಣ್ತಾ ಇಲ್ಲ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ದೇವರ ವಾಕ್ಯ ನಮಗೆ ಆನಂದ ಪಡಿಸಿಲ್ಲದ್ರೆ ಪ್ರಪಂಚದಲ್ಲಿ ಬೇರೆ ಯಾವುದು ನಮಗೆ ಆನಂದ ಪಡಿಸಲು ಆಗುವುದಿಲ್ಲ. ಪ್ರಿಯರೇ, ಗಮನ ಕೊಟ್ಟು ಕೇಳಿರಿ. ಪೇತ್ರನಿಗೆ ಖುಷಿಯಾಗಿದೆ, ಓಡಿ ಬಂದು ಹೇಳ್ತಾನೆ, ಸ್ವಾಮಿ ಸ್ವಾಮಿ ಸ್ವಾಮಿ, ನೋಡಪ್ಪ ಏಸಪ್ಪ, ನೀನು ಶಪಿಸಿದೆಯಲ್ಲ, ಬೇರು ಸಹಿತವಾಗಿ ಅದು ಒಣಗೋಗಿದೆ ಎಂಬುದಾಗಿ ಯೇಸು ಸ್ವಾಮಿಗೆ ಪೇತ್ರನು ಹೇಳಿದಾಗ, ಪೇತ್ರನು ಆತನಿಗೆ ಏನ್ ಹೇಳ್ತಾರೆ ನೋಡ್ರಿ, ಮುಂದಿನ ವಾಕ್ಯದಲ್ಲಿ 22ನೇ ವಾಕ್ಯದಲ್ಲಿ. ಯೇಸು ಸ್ವಾಮಿ
ಆತನಿಗೆ ಹೇಳಿದನು, ದೈವಿಕ ನಂಬಿಕೆ, ದೇವರಲ್ಲಿ ನಂಬಿಕೆ ಇಡು ಎಂಬುದಾಗಿ. ಪೇತ್ರನಿಗೆ ಖುಷಿ ಆಗ್ತಾ ಇದೆ, ಯೇಸು ಸ್ವಾಮಿಯ ಮಾತು ನೆರವೇರಿಸಲ್ಪಟ್ಟಿದೆ ಎಂಬುದಾಗಿ ಕುತೂಹಲ, ಸಂತೋಷ, ಆನಂದ ಆಗ್ತಾ ಇರುವಾಗ ಯೇಸು ಹೇಳ್ತಾನೆ, ನೀನ್ ದೇವರಲ್ಲಿ ನಂಬಿಕೆ ಇಡು ಅಂತ ಹೇಳಿ, ಆ ದೈವಿಕ ನಂಬಿಕೆ ಹೇಗೆ ಕೆಲಸ ಮಾಡ್ತದೆ ಗಮನ ಕೊಟ್ಟು ಕೇಳಿರಿ. ನಿಮ್ಮ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ, ನಾನಾಗ್ಲೇ ನಿನ್ನೆ ಹೇಳಿದೆ, ದೇವರು ನಮ್ಗೆ ತನ್ನ ನಂಬಿಕೆಯನ್ನು ಕೊಟ್ಟಿದ್ದಾನೆ, ದೈವಿಕ ನಂಬಿಕೆಯನ್ನು ಕೊಟ್ಟಿದ್ದಾನೆ. ಆ ನಂಬಿಕೆ ಹೇಗೆ ಕೆಲಸ ಮಾಡ್ತದೆ ಎಂಬುದಾಗಿ ಯೇಸು ಸ್ವಾಮಿ ಇಲ್ಲಿ ಹೇಳ್ತಿದ್ದಾರೆ ನೋಡ್ರಿ. 23ನೇ ವಾಕ್ಯ ಓದಮ್ಮ. 22. ಓಕೆ ಪಾಸ್ಟರ್. ಯೇಸು ಹೇಳಿದೆನೆಂದರೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಸಮುದ್ರದಲ್ಲಿ. ಒಂದ್ ನಿಮಿಷ ಅಂಜಲಿ, ಒಂದು ನಿಮಿಷ. ಯಾವನಾದರೂ ಅಂದ್ರೆ ಯಾರು? ಇಲ್ಲಿ ಬರೀ ಪಾಸ್ಟರ್ ಮಾತ್ರ ಅಂತ ಹೇಳಿಲ್ಲ, ಸೇವಕರು ಮಾತ್ರ ಅಂತ ಹೇಳಿಲ್ಲ, ಎವಾಂಜಲಿಸ್ಟ್ ಮಾತ್ರ, ಪ್ರಾಫೆಟ್ ಮಾತ್ರ ಅಂತ ಹೇಳಿಲ್ಲ. ಯಾವನಾದರೂ, ಹಾಲೆಲೂಯ, ಯಾವನಾದರೂ, ಆಮೇನ್, ಯಾವನಾದರೂ. ಈಗ ಇವತ್ತು ನಮ್ಮ ಸೆಷನ್ ನಲ್ಲಿ ಇರುವಂತ 39+3 ಜನರಲ್ಲಿ ಯಾವನಾದರೂ ಏನ್ ಮಾಡ್ಬೋದು? ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ. ಈಗ ಓದಮ್ಮ ಮುಂದೆ. ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಆಮೇನ್. ಸೊ ಹೇಳ್ತಿದ್ರೆ, ಯಾವನಾದರೂ ಈ ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ಹೃದಯದಲ್ಲಿ ನಂಬಿ ಸಂಶಯ ಪಡದೇ ಇದ್ದರೆ ಅವನು ಏನ್ ಹೇಳ್ತಾನೋ ಅದು ಅವನಿಗೆ ಸಿಗುತ್ತದೆ ಎಂಬುದಾಗಿ ದೇವರು ನಮ್ಗೆ ಹೇಳ್ತಾ ಇದ್ದಾರೆ. ಬಹಳ ಸಾರಿ ನಮ್ ಬಾಯಿಂದ ಏನು ಮಾತು ಬರ್ತದೆ, ನಾವು ಪ್ರೇಯರ್ ಮಾಡ್ತೀವಿ, ಪ್ರೇಯರ್ ಮಾಡಿದೀನಿ, ಏನಾಗ್ತತೋ ಏನೋ ಗೊತ್ತಿಲ್ಲ, ಆ ರೋಗ ಹೋಗ್ತತೋ ಏನೋ ಗೊತ್ತಿಲ್ಲ, ಮದ್ವೆಗೆ ಒಳ್ಳೆ ಹುಡುಗಿ ಸಿಗ್ತಾಳೋ ಏನೋ ಗೊತ್ತಿಲ್ಲ. ಏನ್ ಹೇಳ್ತಾ ಇದೀಯಪ್ಪ, ಏನ್ ಹೇಳ್ತಾ ಇರ್ತೀವಿ ನಾವು? ನಾವೇನ್ ಹೇಳ್ತಾ ಇರ್ತೇವೆ? ವಾಕ್ಯದಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ, ನೀನು ಏನು ಹೇಳ್ತೀಯೋ ಅದು ನಿನಗೆ ಆಗ್ತದೆ. ಇವತ್ತು ಬೆಳಗ್ಗೆ ದೇವರು ನನ್ನ ಹತ್ರ ಮಾತನಾಡ್ತಾ ಇದ್ರು, ಏನಂದ್ರೆ ಜೀವ ಮರಣ ನಾಲಿಗೆಯ ವಶದಲ್ಲಿದೆ. ನಾವು ಏನ್ ಮಾತಾಡ್ತೀವೋ ಅದನ್ನು ನಾವು ನಮ್ಮ ಜೀವನದಲ್ಲಿ ಹೊಂದಿಕೊಳ್ಳುತ್ತೇವೆ. ಪ್ರಿಯರೇ, ಅನೇಕ ಸಾರಿ ಕ್ರೈಸ್ತವ ಜೀವಿತದಲ್ಲಿ ಈ ಒಂದು ಹೋರಾಟದಲ್ಲಿ ನಾವು ಹೋಗ್ತಾ ಇರುವಾಗ, ಕುದುರೆಗಳು ಹೋಗ್ತಾ ಇರುವಾಗ ಹೋರಾಟಕ್ಕೆ ಹೋಗ್ತಾ ಇರುವಾಗ ಕೆಲವು ಸಾರಿ ನಾವು ಪ್ರಾರ್ಥನೆ ಮಾಡಿದ್ರೆ ಕೂಡ ಏನ್ ಆಗ್ತಾ ಇಲ್ಲ ಅಂದೇಳಿ ನಮ್ಗೆ ಅನಿಸ್ತದೆ. ಆದ್ರೆ ಪ್ರಾರ್ಥನೆ ಮಾಡಿ ಮುಗಿದ ಮೇಲೆ ಏನ್ ಆಗಿಲ್ಲ ಅಂದ್ರೂ ಕೂಡ ನಾವೇನ್ ಮಾಡ್ಬೇಕಂದ್ರೆ, ನೀನು ಏನು ಪ್ರಾರ್ಥನೆ ಮಾಡಿದ್ಯೋ ಅದನ್ನು ನಾವೇನ್ ಮಾಡ್ಬೇಕು? ಘೋಷಿಸ್ತಾ ಇರ್ಬೇಕು, ಅದನ್ನ ಹೇಳ್ತಾ ಇರ್ಬೇಕು. 23ನೇ ವಾಕ್ಯ ಓದಮ್ಮ, ಏನ್ ಬರ್ತಿದೆ ನೋಡ್ರಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಹೇಳಿದಂತೆಯೇ ಆಗುವುದು. ಒಂದ್ ನಿಮಿಷ. ಅವನು ಹೇಳಿದಂತೆಯೇ ಆಗುವುದು. ಎಲ್ಲರೂ ಹೇಳ್ರಿ, ನಾನು ಹೇಳಿದಂತೆಯೇ ಆಗುತ್ತದೆ. ನಾನು ಹೇಳಿದಂತೆ ಆಗುತ್ತದೆ. ನಾನು ಹೇಳಿದಂತೆ ಹಂಗೆ ಹೇಳ್ರಿ ಅಷ್ಟೇ. ಆಮೇಲೆ ಸೊ ನಾನು ಹೇಳಿದಂತೆಯೇ ನಮಗೆ ಆಗುತ್ತದೆ. ಆಮೇಲೆ ನೆಕ್ಸ್ಟ್ ವಾಕ್ಯ ಓದ್ರಿ, ಏನ್ ಬರೆಯಲ್ಪಟ್ಟಿದೆ? ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನನ್ನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದೆವೆಂದು ನಂಬಿರಿ, ಅದು ನಿಮಗೆ ಎಂದು ನಂಬಿರಿ.
ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಆಮೇಲೆ ಪ್ರಾರ್ಥನೆ ಮಾಡ್ತೀವಿ ನಾವು. ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆಗೆ ಹೊಂದಿದ್ದೀರಿ ಎಂದೇಳಿ ನೀವು ನಂಬಿರಿ, ಅವಾಗ ನೀವು ಹೊಂದುತ್ತೀರಿ. ಒಂದ್ಸರಿ ಏನಾಗೈತಂತೆ, ಒಂದು ಊರಲ್ಲಿ ಮಳೆ ಇರ್ಲಿಲ್ಲಂತೆ. ಮಳೆ ಇಲ್ಲದೆ ಇರೋದಕ್ಕಾರ ಬಹಳ ಕಷ್ಟ ಪಡ್ತಾ ಇದ್ರು. ಅವಾಗ ಪಾಸ್ಟರ್ ಏನ್ ಹೇಳಿದ್ರಂತೆ, ಸರಿ ಸಭೆಯೆಲ್ಲ ನಾಳೆ ಬೆಳಗ್ಗೆ ನಾವು 6 ಗಂಟೆಗೆ ಎದ್ದು ಇಲ್ಲಿ ಒಂದು ಬೆಟ್ಟ ಐತೆ, ಬೆಟ್ಟದ ಮೇಲೆ ಯಾರು ನಮ್ಗೆ ತೊಂದರೆ ಕೊಡಲ್ಲ, ನಾವೆಲ್ಲರೂ ಕೂತ್ಕೊಂಡು ಪ್ರೇಯರ್ ಮಾಡ್ಲಿಕ್ಕೆ ಹೋಗೋಣ ಎಂಬುದಾಗಿ ಹೇಳುವಾಗ ಸಭೆಯಿಂದ ಅನೇಕ ಜನರು, ಸುಮಾರು ಒಂದು 50 ಜನರು ಹೋಗ್ತಾ ಇದ್ದಾರೆ ಪ್ರಾರ್ಥನೆ ಮಾಡ್ಲಿಕ್ಕೆ. ಹೋಗ್ತಾ 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 ಇರುವಾಗ ಕೆಲವು ಚಿಕ್ಕ ಮಕ್ಕಳು ಕೂಡ, ಸಂಡೇ ಸ್ಕೂಲ್ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಹೋಗ್ತಾ ಇದ್ದಾರೆ. ಆ ಮಕ್ಕಳು ಏನ್ ಮಾಡಿದ್ರಂತೆ, ಆ ಮಕ್ಕಳಲ್ಲಿ ಬಂದು ಒಬ್ಬರಿಬ್ಬರು ಮಕ್ಕಳು ಬಂದು ಕೊಡೆ ಇಟ್ಕೊಂಡು ಬರ್ತಾ ಇದ್ದಾರೆ, ಛತ್ರಿ ಇಟ್ಕೊಂಡು ಕೊಡೆ ಇಟ್ಕೊಂಡು ಹೋಗ್ತಾ ಇರುವಾಗ ಕೆಲವು ದೊಡ್ಡವರು ಮಾತಾಡ್ತಿದಾರತ್ತೆ, ಅಯ್ಯೋ ಮಳೆ ಇಲ್ಲ, ಇದೆಲ್ಲ ಆಗಿದೆ, ನೀವ್ ಯಾಕೆ ಛತ್ರಿ ಇಟ್ಕೊಂಡು ಬರ್ತಾ ಇದೀರಿ, ಯಾಕೆ ಬೇಕದು ನಿಮ್ಗೆ, ಸುಮ್ನೆ ಹೆಚ್ಚು ವಜಾ ಆಗ್ತದಲ್ಲ ಅಂದಾಗ ಆಗ ಮಗು ಹೇಳ್ತದಂತೆ, ನೋಡ್ರಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ನಾವು ಪ್ರಾರ್ಥನೆ ಮಾಡಿದಾಗ ಯೇಸು ಸ್ವಾಮಿ ಖಂಡಿತವಾಗಿ ನಮ್ಗೆ ಮಳೆ ಕೊಡ್ತಾನೆ, ಮಳೆ ಕೊಟ್ಟಾಗ ನನ್ಗೆ ತೊಯ್ದುಕೊಂಡು ಬರ್ಲಿಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನಾನು ಏನ್ ಮಾಡ್ತಾ ಇದೀನಿ, ಛತ್ರಿಯನ್ನು ತಗೊಂಡ್ ಬರ್ತಾ ಇದ್ದೀನಿ ಎಂಬುದಾಗಿ. ಪ್ರಿಯರೇ, ಅನೇಕ ಸಾರಿ ಉತ್ತರ ಬರ್ಲಿಲ್ಲ ಅಂದ್ರೆ ನಾವ್ ಯಾಕೆ ನಂಬುವುದಿಲ್ಲ? ಉತ್ತರ ಬರ್ಲಿಲ್ಲ ಅಂದ್ರೆ ನಾವು ಯಾಕೆ ನಂಬುವುದಿಲ್ಲ? ಸ್ವಾಮಿ ಏನ್ ಹೇಳ್ತಾ ಇದಾರೆ, ನೀನು ಮಾತನಾಡು ಮತ್ತು ಪ್ರಾರ್ಥನೆ ಮಾಡು, ಮತ್ತು ಪ್ರಾರ್ಥನೆಯಲ್ಲಿ ಏನು ಮಾಡಿದ್ಯೋ ಅದನ್ನು ಹೊಂದುತ್ತೀನಿ ಎಂಬುದಾಗಿ ನೀನು ನಂಬುವುದಾದರೆ ಖಂಡಿತವಾಗಿ ನೀನು ಅದನ್ನು ಹೊಂದಿದಿ ಎಂಬುದಾಗಿ. ಆಮೇಲೆ ಪ್ರಿಯರೇ, ಕೀರ್ತನೆ 116ನೇ ಅಧ್ಯಾಯ, ಕೀರ್ತನೆ 116:10. ನಾನು ಬಹಳವಾಗಿ ಕುಗ್ಗಿ ಹೋದೆನೆಂದು ಹೇಳಿದಾಗಲೂ, ಮನುಷ್ಯರೆಲ್ಲ ಟೊಳ್ಳೆಯೆಂದು ಭ್ರಾಂತಿಯಿಂದ ಉರಿಸಿದಾಗಲೂ ಭರವಸೆ ಉಳ್ಳವನಾಗಿಯೇ ಇದ್ದೆನು. ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ಸಾಕಮ್ಮ. ದಾವೀದನು ಏನ್ ಹೇಳ್ತಿದ್ದಾನಂದ್ರೆ, ನಾನು ನಂಬಿದ್ದೀನಿ, ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಐ ಬಿಲೀವ್ ದೇರ್ ಫೋರ್ ಹ್ಯಾವ್ ಐ ಸ್ಪೋಕನ್. 2 ಕೊರಿಂಥಿ 4:13 ಓದಿರಮ್ಮ. 2 ಕೊರಿಂಥಿ 4:13. 2 ಕೊರಿಂಥಿ 4:13. 4:13. ಹೀಗಿದ್ದರೂ ನಂಬಿದೇನು, ಆದದರಿಂದ ಮಾತಾಡಿದೇನು ಎಂಬ ಶಸ್ತ್ರೋಕ್ತಿಯಲ್ಲಿ ಕಾಣುವ ನಂಬಿಕೆಯ ಭಾವನೆಯನ್ನು ಹೊಂದಿ ನಾನು ನಂಬಿದ್ದನ್ನು ಆದದರಿಂದ ಮಾತಾಡುತ್ತೇವೆ. ಆಮೇಲೆ ನಾವು ನಂಬಿದ್ದನ್ನೇ ಮಾತಾಡ್ತೇವೆ. ಶಾಸ್ತ್ರದಲ್ಲಿ ಬರೆದಿದೆ, ಬೈಬಲ್ ನಲ್ಲಿ ಬರೆದಿದೆ. ಏನೆಂದು ಬರೆದಿದೆ? ನಾವು ನಂಬಿದ್ದನ್ನು ಮಾತಾಡ್ಬೇಕು. ಇವತ್ತು ನಾವೇನ್ ನಂಬ್ತೀವಿ? ನನ್ನ ದೇವರು ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ಎಂದು ನಂಬ್ತೀರಾ? ಅದನ್ನ ನಾವು ಹೇಳೋಣ. ಪ್ರಾರ್ಥನೆ ಮಾಡಿದ್ದನ್ನು ನಾವು ಹೇಳೋಣ. ಯೆಹೋಶುವ 1ನೇ ಅಧ್ಯಾಯ 8ನೇ ವಚನ. ಯೆಹೋಶುವ 1:8 ಓದಮ್ಮ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಒಂದೊಂದು ಲೈನ್ ಆಗಿ, ಅಂಜಲಿ ಒಂದೊಂದು ಲೈನ್ ಆಗಿ ಓದು. ಈ ಧರ್ಮಶಾಸ್ತ್ರದ ಪುಸ್ತಕವು ಯಾವಾಗಲೂ ನಿನ್ನ ಬಾಯಲ್ಲಿ ಇರಲಿ. ಅಂದ್ರೆ ಏನಂದ್ರೆ, ಪ್ರತಿ ಸಾರಿ ನಾವು ಬಾಯಿ ತೆಗೆದಾಗ ಬೈಬಲ್ ಏನ್ ಹೇಳ್ತತೋ ಅದನ್ನೇ ನಾವು ಹೇಳ್ಬೇಕು. ಇವತ್ತು ಮಂದಿ ಏನ್ ಮಾಡ್ತಾರೆ, ನ್ಯೂಸ್ ಏನ್ ಹೇಳ್ತತೆ, ಅವ್ರೇನ್ ಹೇಳ್ತಾರೆ, ಇವ್ರೇನ್ ಹೇಳ್ತಾರೆ, ಅದನ್ನೇ ನಾವು ಹೇಳ್ತಾ ಇರ್ತೇವೆ. ಇಲ್ಲಿ ಏನ್ ಬರೆಯಲ್ಪಟ್ಟಿದೆ? ಯಾವಾಗಲೂ ದೇವರ ಬಾಯಿಯಿಂದ ಏನ್ ಮಾಡ್ಬೇಕು? ದೇವರು ಹೇಳಿದ ಮಾತುಗಳೇ ನಿಮ್ಮ ಬಾಯಲ್ಲಿ ಇರಬೇಕು ಎಂಬುದಾಗಿ. ಮುಂದೆ ಓದಮ್ಮ. ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ನಡಿ.
ಆಮೇಲೆ ಹಗಲು ಇರಳು, ಬಾಯಿ ತೆಗೆದ್ರೆ ಬೈಬಲ್ ಅಲ್ಲಿ ಏನಿದೆ ಅದನ್ನೇ ನಾವು ಮಾತಾಡ್ಬೇಕು. ಹಗಲು ಇರಳು ನಾವೇನ್ ಮಾಡ್ಬೇಕಂದ್ರೆ ನಾವು ಬಂದು ದೇವರ ವಾಕ್ಯವನ್ನು ಧ್ಯಾನಿಸ್ಬೇಕು. ಇವತ್ತು ನಾವೇನ್ ಮಾಡ್ತಾ ಇರ್ತೇವೆ, ಆ ನ್ಯೂಸ್ ಅಲ್ಲಿ ಏನ್ ಹೇಳಿದ್ರು, ಇವ್ರೇನ್ ಹೇಳಿದ್ರು, ಅವ್ರೇನ್ ಹೇಳಿದ್ರು ಅದನ್ನೇ ಧ್ಯಾನಿಸ್ತಾ ಇರ್ತೇವೆ. ಆದ್ರೆ ಇಲ್ಲಿ ದೇವ್ರು ಏನ್ ಹೇಳ್ತಾ ಇದ್ದಾನಂದ್ರೆ, ದೇವರ ವಾಕ್ಯವೇನ್ ಹೇಳ್ತದೋ ಅದನ್ನೇ ನೀನು ಹಗಲು ಇರಲು ಧ್ಯಾನಿಸ್ತಾ ಇರುವಾಗ ಏನಾಗ್ತದಂದ್ರೆ ಅದರಲ್ಲಿ ಕೈಕೊಂಡಿರುವುದು ಎಲ್ಲವನ್ನು ನೀನು ನೆರವೇರಿಸ್ತೆಂಬುದಾಗಿ. ಮುಂದೆ ಓದಮ್ಮ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಜ್ಞನಾಗುವಿ. ಆಮೇಲೆ ನಿನ್ನ ಮಾರ್ಗಗಳಲ್ಲಿ ಎಲ್ಲ ನೀನು ಸಫಲನಾಗುವಿ, ಕೃತಾರ್ಥನಾಗುವಿ. ಎಷ್ಟ್ ಜನ ಬಯಸ್ತೀರಿ? ಈಗ ಕೈ ಎತ್ತಿ ತೋರಿಸಿರಿ ಅಥವಾ ಒಂದು ಥಮ್ಸಪ್ ಹಾಕ್ರಿ. ಎಷ್ಟ್ ಜನ ಬಯಸ್ತೀರಿ, ನಾನು ಎಲ್ಲಾ ಕೆಲಸದಲ್ಲಿ ನಾನು ಸಫಲನಾಗಬೇಕು, ನನ್ನ ವ್ಯಾಪಾರದಲ್ಲಿ ನಾನು ಸಫಲನಾಗಬೇಕು, ನನ್ನ ಸೇವೆಯಲ್ಲಿ ನಾನು ಸಫಲನಾಗಬೇಕು, ನನ್ನ ಓದಿನಲ್ಲಿ, ವಿದ್ಯಾಭ್ಯಾಸದಲ್ಲಿ, ಎಲ್ಲದರಲ್ಲಿ ನಾನು ಸಫಲನಾಗಬೇಕು. ಆಮೇಲೆ ಹಾಗಾದ್ರೆ ಬೈಬಲ್ ನಲ್ಲಿ ಏನ್ ಬರೆಯಲ್ಪಟ್ಟಿದೆ ಗೊತ್ತಾ? ಈ ಧರ್ಮಶಾಸ್ತ್ರದ ಪುಸ್ತಕವು ಯಾವಾಗಲೂ ನಿನ್ನ ಬಾಯಲ್ಲೇ ಇರಲಿ. ದೇವರು ಏನ್ ಹೇಳಿದಾರೋ ಅದೇ ನಮ್ಮ ಬಾಯಲ್ಲಿ ಇರಬೇಕು ಪ್ರಿಯರೇ. ಹಗಲು ಇರಳು ಅದನ್ನೇ ನಾವು ಧ್ಯಾನಿಸ್ತಾ ಇರಬೇಕು. ನಮ್ಮ ಧ್ಯಾನ ಯಾವ್ದರ ಬಗ್ಗೆ ಇರಬೇಕು? ದೇವರು ಏನ್ ಹೇಳಿದಾನೋ ಅದರ ಬಗ್ಗೆನೇ ಇರಬೇಕು. ಮತ್ತು ಆಗ ಅದರಲ್ಲಿ ಇರುವುದನ್ನು ಕೈಕೊಂಡು ನಡೆದಾಗ ಏನಾಗ್ತದೆ? ನಮ್ಮ ಎಲ್ಲಾ ಕೆಲಸಗಳಲ್ಲಿ ನಾವು ಸಫಲರಾಗಿದ್ದು, ನಾವು ಎಲ್ಲಾ ವಿಷಯಗಳಲ್ಲಿ ಬಂದು ನಾವು ಕೃತಾರ್ಥರಾಗುತ್ತೇವೆ. ಆಮೇಲೆ ಸರಿ, ಇಲ್ಲಿ ನೋಡ್ರಿ, ಬೈಬಲ್ ಅಲ್ಲಿ ಏನ್ ಬರೆಯಲ್ಪಟ್ಟಿದೆ? ಸರಿ, ಈಗ ವಾಪಸ್ಸು 11ನೇ ಅಧ್ಯಾಯ ಮಾರ್ಕ್ 11ಕ್ಕೆ ನಾವು ವಾಪಸ್ ತಿರುಗಿ ಬರೋಣ. 23, 24 ಮತ್ತೆ ಓದಿರಮ್ಮ. ಮಾರ್ಕ್ ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಆಮೇಲೆ ಸರಿ, ಗಮನ ಮುಂದೆ ನೆಕ್ಸ್ಟ್ ವರ್ಸ್. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ. ಆಮೇಲೆ ಸೊ ಇಲ್ಲಿ ದೇವರು ಏನ್ ಹೇಳ್ತಿದ್ದಾನೆ ನಮಗೆ ಅಂದರೆ, ಮೊದಲನೇದಾಗಿ ಆ ಬೆಟ್ಟಕ್ಕೆ ನೀನು ಮಾತನಾಡು, ಎರಡನೇದಾಗಿ ಸಂಶಯ ಪಡಬೇಡ, ಮೂರನೇದಾಗಿ ನೀನು ಏನು ನಂಬಿತೀಯೋ ಅದು ಆಗ್ತದೆ, ನೀನು ಮಾತಾಡಿದ್ದು ಆಗುತ್ತದೆ ಅಂತ ಹೇಳಿ ನಂಬು. ಅವಾಗ ಏನಾಗ್ತದೆ? ನಿನ್ನ ಅದನ್ನು ಕಾಣುವಿ. ಮತ್ತು ನಾಲ್ಕನೇದಾಗಿ ಏನ್ ಹೇಳ್ತಿದ್ದಾನೆ? ಪ್ರಾರ್ಥನೆಯಲ್ಲಿ ನೀವು ಏನು ಮಾಡುತ್ತೀರೋ ಅದನ್ನು ಹೊಂದಿದಿರಿ ಎಂದು ನಂಬಿರಿ, ಆಗ ನೀವು ಅದನ್ನು ಹೊಂದುವಿರಿ. ಸೂಪರ್, ಇದುವರೆಗೆಲ್ಲ ಚೆನ್ನಾಗಿದೆ. ಯೇಸ್ವಾಮಿ ಅಲ್ಲೇ ಮುಗಿಸಿದ್ರೆ ಕತೆ ಚೆನ್ನಾಗಿರ್ತಿತ್ತು. ಆದ್ರೆ ಯೇಸ್ವಾಮಿ ಅದನ್ನ ಅಲ್ಲೇ ಮುಗಿಸಿಲ್ಲ. ಮುಂದೆ ಏನಂತಾರೆ ನೋಡ್ರಿ, ಬೆಟ್ಟಕ್ಕೆ ಯಾವ ರೀತಿ ನಾವು ಕಿತ್ಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು, ಯಾವ ರೀತಿ ನಮ್ಮ ಸಮಸ್ಯೆಗಳಿಗೆ ನಾವು ಮಾತನಾಡಿದ್ರೆ ಅದು ಹೋಗ್ತದೆ, ಅದು ಎಲ್ಲವನ್ನು ಹೇಳಿಬಿಟ್ಟು ಸ್ವಾಮಿ ಏನಂತಿದ್ದಾರೆ ನೋಡ್ರಿ. 25ನೇ ವಾಕ್ಯ ಓದ್ರಿ, ಏನ್ ಬರೆಯಲ್ಪಟ್ಟಿದೆ ನೋಡ್ರಿ. ಇದು ಅನೇಕ ಜನರು ಈ ವಿಷಯದಲ್ಲಿ ತಪ್ಪಿ ಹೋಗ್ತಾ ಇದ್ದಾರೆ. 25 ನೋಡ್ರಿ, ಏನ್ ಬರೆಯಲ್ಪಟ್ಟಿದೆ? ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ, ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗಲೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರು. ಇದಲ್ಲದೆ ಅಂದ್ರೆ ಇದೆಲ್ಲವನ್ನು ಮಾಡಿ ಸ್ವಾಮಿ ಹೇಳ್ತಿದ್ದಾರೆ, ಪ್ರತಿ ಸಾರಿ ನೀವು ಪ್ರಾರ್ಥಿಸ್ತಾ ಇರುವಾಗ ಯಾರ ವಿರುದ್ಧವಾಗಿ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ಅದನ್ನು ನೀನು ಅವರಿಗೆ ಕ್ಷಮಿಸಬೇಕು. ನೀನು ಕ್ಷಮಿಸಿಲ್ಲ ಅಂದರೆ ಪರಲೋಕದ ದೇವರು ಅದನ್ನು ಕ್ಷಮಿಸುವುದಿಲ್ಲ. ಪ್ರಿಯರೇ, ದಿನಕರನ್ ಅಂಕಲ್ ಎಂಬುದಾಗಿ ಒಬ್ಬ ಸೇವಕರಿದ್ರು. ದಿನಕರನ್ ಅಂಕಲ್ ಅಂತ ಕರಿತೇವೆ.
ಬಹಳ ಪರಿಚಯದವರು. ಇವಾಗ ಅಂಕಲ್ ಬಂದು ದೇವರ ಕಡೆಗೆ ಹೋಗಿದ್ದಾರೆ. ದೊಡ್ಡ ಸೇವಕರು, ಭಾರತದಲ್ಲಿ ದೊಡ್ಡ ದೊಡ್ಡ ಕಾರ್ಯ ಮಾಡಿದ್ರು. ಅವ್ರು ಯಾವಾಗ್ಲೂ ಒಂದೇ ಹೇಳ್ತಾ ಇದ್ರು, ಏನ್ ಗೊತ್ತಾ, ಮನುಷ್ಯನು ಮನುಷ್ಯನೇ, ದೇವರು ದೇವರೇ. ಇಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ, ಯಾರ ವಿರುದ್ಧವಾಗಿ ನಮ್ಗೆ ಏನಾದ್ರೂ ಇದ್ರೆ, ಯೇಸುಸ್ವಾಮಿ ನಂಬಿದ ಮೇಲೆ ಎಷ್ಟೋ ಜನರು ನಮ್ಗೆ ನೋವು ಕೊಡ್ತಾರೆ, ಎಷ್ಟೋ ಜನರು ಬಂದು ಮಾತಿನಿಂದ ನಮ್ಮನ್ನು ನೋಯಿಸ್ತಾರೆ, ಎಷ್ಟೋ ಜನರು ನಮ್ಮನ್ನು ಕೆಟ್ಟ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾರೆ, ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ, ನಮ್ಮ ಹಣ ತಗೊಂಡ್ಬಿಡ್ತಾರೆ, ನಮ್ಗೆ ಹಾನಿ ಮಾಡ್ತಾರೆ. ಈ ರೀತಿ ಏನೇನೋ ಸಂಗತಿ, ನಾವು ಅವರನ್ನು ನಂಬಿದವರು ನಮ್ಗೆ ಮೋಸ ಮಾಡ್ತಾರೆ. ಮೋಸ ಮಾಡಿ ಆ ರೀತಿ ಬಿಟ್ಟು ಹೋಗಿದಾಗಲ್ಲ ಅವ್ರ ಬಗ್ಗೆ ನಮ್ಮ ಮನಸ್ಸಲ್ಲಿ ಸಿಟ್ಟಿರ್ತದೆ, ಅವ್ರ ಬಗ್ಗೆ ನಮ್ಗೆ ಏನಿರ್ತದೆ, ಅವ್ರ ಬಗ್ಗೆ ದ್ವೇಷ ಇರ್ತದೆ. ಅಯ್ಯೋ ಅವ್ರಿಗೆ ಮಾಡಿದ್ರಲ್ಲ ಅಂತ ಹೇಳಿ ಸಿಟ್ಟಿರ್ತದೆ. ಸ್ವಾಮಿಲಿ ಏನ್ ಹೇಳ್ತಿದಾರೆ ಗೊತ್ತಾರ, ಇದಲ್ಲದೆ ಅಂದ್ರೆ ಪ್ರತಿ ಸಾರಿ ನಾವು ಪ್ರಾರ್ಥನೆ ಮಾಡ್ತಾ ಇರುವಾಗ ಯಾರ ವಿರುದ್ಧವಾಗಿ ಏನಾದ್ರೂ ಇದ್ದರೆ ಏನ್ ಮಾಡ್ಬೇಕು, ಅದನ್ನು ಅವರಿಗೆ ಕ್ಷಮಿಸ್ಬಿಡು, ಅದನ್ನು ಅವರಿಗೆ ಕ್ಷಮಿಸ್ಬಿಡು. ನೀನು ಕ್ಷಮಿಸಿಲ್ಲ ಅಂದರೆ ದೇವರು ಕೂಡ ನಿನ್ನನ್ನು ಕ್ಷಮಿಸುವುದಿಲ್ಲ. ಎಷ್ಟು ಜನ ಬಯಸ್ತೀರಿ, ನಾನು ಮಾಡಿದ ತಪ್ಪೆಲ್ಲ ದೇವ್ರು ಕ್ಷಮಿಸ್ಬೇಕು ಎಂಬುದಾಗಿ, ಅಥವಾ ದೇವ್ರು ಕ್ಷಮಿಸಬಾರ್ದು ಹಂಗೆ ಇಟ್ಕೋಬೇಕು ಎಂಬುದಾಗಿ? ಎಲ್ಲರೂ ನಾವೇನ್ ಬಯಸ್ತೀವಿ, ದೇವರೇ ನನ್ನ ತಪ್ಪೆಲ್ಲ ನೀನು ಕ್ಷಮಿಸ್ಬಿಡಪ್ಪ, ಅದನ್ನೆಲ್ಲ ಸ್ವಾಮಿ ನೀನು ಕ್ಷಮಿಸ್ಬಿಡು ಸ್ವಾಮಿ ಎಂಬುದಾಗಿ ನಾವು ಬಯಸ್ತೇವೆ. ದೇವರು ನನ್ನ ತಪ್ಪುಗಳನ್ನು ಕ್ಷಮಿಸ್ಬೇಕಂದ್ರೆ ನಾನು ಇತರರನ್ನು ಕ್ಷಮಿಸ್ಬೇಕು. ಕೆಲವು ಸಾರಿ ನಮ್ಗೆ ನೋವು ಕೊಟ್ಟವರು ಸತ್ತು ಹೋಗಿರ್ಬೋದು, ಅವ್ರ ಮೇಲೆ ಕೂಡ ಸಿಟ್ಟಿದ್ಯಾ, ನಾವು ಅವ್ರನ್ನ ಕ್ಷಮಿಸ್ಬೇಕು. ಕೆಲವು ಸಾರಿ ದೇವರ ಮೇಲೆ ಕೂಡ ನಮ್ಗೆ ಸಿಟ್ಟಿರ್ತೈತಿ. ಯಾಕೆ ಗೊತ್ತಾ, ದೇವರೇ ನೀನು ಅವ್ರಿಗೆ ಆಶೀರ್ವಾದ ಮಾಡಿ ನನಗ್ ಮಾಡಿಲ್ಲ, ಅವ್ರಿಗೆ ನೀನು ಅದು ಕೊಟ್ಟಿ ನನಗೆ ಇದು ಕೊಟ್ಟಿಲ್ಲ ಎಂಬುದಾಗಿ. ಸೊ ಅವರನ್ನು ಕೂಡ ನಾವೇನ್ ಮಾಡ್ಬೇಕು, ದೇವರ ಮೇಲೆ ಕೂಡ ಸಿಟ್ಟಿದ್ರೆ ಕ್ಷಮಿಸ್ಬೇಕು. ದೇವರು ತಪ್ಪು ಮಾಡಿದ್ದಾನೆ ಎಂಬುದಾಗೆಲ್ಲ ಬೈಬಲ್ ಅಲ್ಲಿ ಏನ್ ಬರೆಯಲ್ಪಟ್ಟಿದೆ, ಯಾರ ವಿರುದ್ಧವಾಗಿ ನನಗೆ ಏನೇ ಇದ್ದರೂ ಕೂಡ ಅದನ್ನು ನಾವೇನ್ ಮಾಡ್ಬೇಕಂತೆ, ಕ್ಷಮಿಸಬೇಕಂತೆ. ಸೊ ಕ್ಷಮಿಸಿಲ್ಲ ಅಂದರೆ ದೇವರು ನಿಮ್ಮನ್ನು ಕ್ಷಮಿಸುವುದಿಲ್ಲ. ಪ್ರಿಯರೇ, ನಂಬಿಕೆಯಿಂದ ದೇವರನ್ನು ಮೆಚ್ಚಿಸಬೇಕು, ಬೆಟ್ಟಗಳನ್ನು ಕಿತ್ತಿ ಹಾಕಬೇಕು, ಸೈತಾನ ಮೇಲೆ ಜಯ ಹೊಂದಬೇಕು. ನಮ್ಮ ಎಲ್ಲಾ ವಿಷಯಗಳಲ್ಲಿ ಜಯ ಹೊಂದಬೇಕಾದ್ರೆ ಇವತ್ತು ಕ್ರೈಸ್ತವರು ಹೊಂದದೇ ಇರುವುದಕ್ಕೆ ಒಂದು ಮುಖ್ಯ ಕಾರಣ ಏನ್ ಗೊತ್ತಾ, ನಾವು ಬೇರೆಯವ್ರನ್ನ ಕ್ಷಮಿಸೋದಿಲ್ಲ. ಅವ್ರು ಮಾಡಿದ ನೋವನ್ನು ಇನ್ನೂ ನಾವು ಮನಸ್ಸಲ್ಲಿ ಇಟ್ಕೊಂಡಿರ್ತೇವೆ. ಒಬ್ಬ ಸೇವಕರ ರೀತಿ ಹೇಳಿದ್ರು, ಬೇರೆಯವ್ರನ್ನ ಕ್ಷಮಿಸದೆ ಅವ್ರ ಬಗ್ಗೆ ನಾವು ಮನಸ್ಸಲ್ಲಿ ಸಿಟ್ಟಿಟ್ಕೊಂಡ್ರೆ ಅದು ಏನ್ ಮಾಡಿದಂಗೆ ಗೊತ್ತಾ, ನಾನ್ ವಿಷ ತಿಂದು ಅವ್ರು ಸಾಯ್ಬೇಕಂದ್ರೆ ನಾವು ಬಯಸ್ತೀವಿ, ಅದ್ ಸಾಧ್ಯವಿಲ್ಲ. ನಾನ್ ವಿಷ ತಿಂದ್ರೆ ಯಾರು ಸಾಯ್ತಾರೆ, ನಾನ್ ಸಾಯ್ತೀನಿ, ಅವರಲ್ಲ. ಅದೇ ರೀತಿಯಲ್ಲಿ ಪ್ರಿಯರೇ ನಾವು ಕ್ಷಮಿಸ್ಕೊಳ್ಳೋಣ. ಈ ನಂಬಿಕೆ ವಿಷಯದಲ್ಲಿ ನಾವು ಮುಂದೆ ಬರೋದಕ್ಕಿಂತ ಮುಂಚಿತವಾಗಿ ಒಂದು ಕೆಲವು ನಿಮಿಷ ಪ್ರತಿಯೊಬ್ಬರು ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಬೈಬಲ್ ಸ್ಕೂಲ್ ನಲ್ಲಿ ನಾವು ಈ ರೀತಿ ಮಾಡ್ತೇವೆ. ಒಂದು ವೇಳೆ ಸಾಧ್ಯವಾದ್ರೆ ನೀವು ಕೂಡ ಮಾಡಬಹುದು. ಒಂದು ವೇಳೆ ನೀವು ನಿಮ್ಮ ಮನೆಗಳಲ್ಲಿ ಇರುವುದಾದ್ರೆ ಒಂದು ಪೇಪರ್ ತಕೊಳ್ಳಿರಿ. ಈ ರೀತಿ ಒಂದು ಪೇಪರ್ ತಕೊಂಡು ಏನ್ ಮಾಡ್ರಿ, ಈ ಪೇಪರ್ ನಲ್ಲಿ ಯಾರ ವಿರುದ್ಧವಾಗಿ ನಿಮ್ಗೆ ಸಿಟ್ಟಿದೆಯೋ ಅದೆಲ್ಲ ಬರ್ಕೊಳ್ರಿ. ಎಲ್ಲವನ್ನು ಬರ್ಕೊಂಡ ಮೇಲೆ ಏನ್ ಮಾಡ್ರಿ, ಪ್ರಾರ್ಥನೆಯಲ್ಲಿ ದೇವರೇ ಯಾರ ನನ್ನ ವಿರುದ್ಧವಾಗಿ ತಪ್ಪು ಮಾಡಿದಾರಪ್ಪ, ನಾನು ಅವ್ರನ್ನ ಕ್ಷಮಿಸ್ಬಿಟ್ಟಿದೆ ಅಂತೇಳಿ ಆ ಪೇಪರ್ನ ಅರಿದು ಬಿಟ್ಟು ಬಿಸಾಕ್ರಿ. ಇವತ್ತು ಈ ಒಂದು ಸೆಷನ್ ಮುಗಿದು ನಾವು ಎದ್ದು ಹೋಗುವಾಗ ಒಬ್ಬರು ಕೂಡ ಬೇರೆಯವರ ಬಗ್ಗೆ ನಮ್ಮ ಮನಸ್ಸಲ್ಲಿ ಭಾರ ಇಟ್ಕೊಂಡು ಹೋಗ್ಬಾರ್ದು. ನಾವು ಅವ್ರನ್ನ ಕ್ಷಮಿಸದವರಾಗಿ ನಾವು ಮುಂದಕ್ಕೆ ಹೋಗ್ಬೇಕು. ಪ್ರಾರ್ಥನೆ ಮಾಡೋಣವಾ? ಪ್ರತಿಯೊಬ್ಬರು ನಾನು ಕೇಳಿಕೊಳ್ಳುತ್ತೇನೆ, ಯಾರಿಗೆ ಸಾಧ್ಯವಾಗ್ತತೋ ಒಂದು ಪೇಪರ್ ತಕೊಂಡು ಅದನ್ನು ಬರೀರಿ ಪ್ರಿಯರೇ. ಯಾರ ಹೆಸರು ನಿಮ್ಮ ನೆನಪಿಗೆ ಬರ್ತಾ ಇದೆಯೋ, ಇವ್ರು ನನಗೆ ನೋವು ಕೊಟ್ರು, ಅವ್ರು ನನಗೆ ನೋವು ಕೊಟ್ರು, ಯಾರು ನೋವು ಕೊಟ್ರು, ಅದನ್ನೆಲ್ಲವನ್ನು ಬರೆದುಕೊಂಡು ಏನ್ ಮಾಡ್ರಿ, ದೇವರೇ ನಾನು ಇವ್ರಿಗೆ ಕ್ಷಮಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ ಹಲ್ಲೆಲೂಯಾ ರಬಲ ಬಲ ಬಲಬ ರಿಖರ ಬಲ ಬಬ ಬಬ ಓ ರಿ ಅಂದರೆ ರಬಲ ಮಮ 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 ಶಿಖರ ಬರ 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 ಬ. ಅಪ್ಪ, ನನ್ನ ಅನೇಕರು ನೋಯಿಸಿದ್ದಾರೆ ಸ್ವಾಮಿ,
ಅನೇಕರು ನನಗೆ ಮೋಸ ಮಾಡಿದಾರಪ್ಪ, ಅನೇಕರು ನನಗೆ ದ್ರೋಹ ಮಾಡಿದ್ದಾರೆ ಸ್ವಾಮಿ, ಅನೇಕರಪ್ಪ ನನ್ನ ಹಣವನ್ನು ತಕೊಂಡು ನನಗೆ ಮೋಸ ಮಾಡಿದ್ದಾರೆ, ಅನೇಕರು ನನ್ನನ್ನು ದುರುಪಯೋಗ ಮಾಡಿದ್ದಾರೆ. ನಾನು ಅವ್ರನ್ನ ಎಷ್ಟೋ ನಂಬಿದ್ದೆ, ಆದ್ರೆ ಅವ್ರು ನನಗೆ ನೋವನ್ನು ಮಾಡಿದ್ದಾರೆ, ನನಗೆ ಮೋಸ ಮಾಡಿದ್ದಾರೆ ಎಂಬುದಾಗಿ. ಪ್ರಿಯರೇ, ಆ ರೀತಿ ಏನೇ ಆಗಿದ್ದರೂ ಕೂಡ ನಮ್ಮ ದೇವರು ಅದರಲ್ಲಿ ನಿಮ್ಗೆ ಜಯ ಕೊಡ್ತಾನೆ. ನಾವು ಅವರನ್ನು ಕ್ಷಮಿಸಿ ಬಿಟ್ಟಾಗ ನಾವು ಏನೇನ್ ನಷ್ಟ ಅನುಭವಿಸಿದೆವೋ ಆ ನಷ್ಟವನ್ನೆಲ್ಲ ಯೇಸು ಸ್ವಾಮಿ ನಮ್ಗೆ ಒದಗಿಸ್ಕೊಡ್ತಾನೆ. ಆ ಮಂದಿ ಮೋಸ ಮಾಡಿ ಹೋಗಿರ್ಬೋದು, ಆದ್ರೆ ಯೇಸಪ್ಪ ನಾವು ಕಳ್ಕೊಂಡಿದ್ದನ್ನು, ನಷ್ಟ ಹೊಂದಿದ್ದನ್ನು, ಅದನ್ನು ನಮಗೆ ಆತನು ವಾಪಸ್ ಕೊಡುವನಾಗಿದ್ದಾನೆ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಒಂದು ವೇಳೆ ಇನ್ನೂ ಯಾರ ವಿರುದ್ಧವಾಗಿ ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಇದ್ರೆ, ಇವತ್ತು ರಾತ್ರಿ ಮುಗಿದ ಮೇಲೆ, ಇವತ್ತು ರಾತ್ರಿ ಲೇಟ್ ಆಗ್ತದೆ, ನಾಳೆ ಬೆಳಿಗ್ಗೆ ಫೋನ್ ಮಾಡಿ ಯಾರು ನಿಮ್ಗೆ ಮೋಸ, ಯಾರ ಬಗ್ಗೆ ನೀವು ಸಿಟ್ಟು ಮಾಡ್ಕೊಂಡಿರೋ ಅವ್ರನ್ನ ಕ್ಷಮಿಸಿದೀನಿ ಎಂಬುದಾಗಿ ಹೇಳ್ರಿ. ಯಾರ ಜೊತೆಗೆ ನೀವು ಮಾತಾಡ್ದಂಗೆ ಅವರಿಂದ ದೂರ ಹೋಗ್ಬಿಟ್ಟಿದ್ರೆ ಅವ್ರನ್ನ ಕ್ಷಮಿಸ್ಬಿಟ್ಟು ಬಿಡೋಣ, ಅವ್ರಿಗಾಗಿ ಪ್ರಾರ್ಥಿಸೋಣ. ದೇವರು ನಮ್ಮ ಜೀವಿತದಲ್ಲಿ ದೊಡ್ಡ ಸಂಗತಿಗಳನ್ನು ಮಾಡ್ತಾನೆ. ತಂದೆಯಾದ ದೇವರೇ ಸ್ವಾಮಿ, ಯೇಸುವಿನ ನಾಮದಿಲ್ಲಪ್ಪ ನಾವು ನಿನ್ನ ಮುಂದೆ ಬರುವರಾಗಿದ್ದೇವೆ. ಕರ್ತನೆ, ಈ ಸಮಯದಲ್ಲಿ ನಾವು ಪ್ರಾರ್ಥಿಸ್ತಿದ್ದೇವಪ್ಪ, ವಿಶೇಷವಾಗಿ ಸ್ವಾಮಿ ನಮ್ಮ ಜೀವಿತದಲ್ಲಿ ಯಾರು ನಮ್ಗೆ ಏನೇನು ನೋವು ಮಾಡಿದಾರೋ, ತೊಂದರೆ ಮಾಡಿದಾರೋ, ಕಷ್ಟ ಕೊಟ್ಟಿದ್ದಾರೋ ಪ್ರತಿಯೊಬ್ಬರನ್ನು ಸ್ವಾಮಿ ನಾವು ಕ್ಷಮಿಸ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ. ಯೇಸು ನಾಮದಲ್ಲಿ ನಾವು ಅವ್ರನ್ನ ಆಶೀರ್ವದಿಸ್ತಾ ಇದ್ದೇವೆ, ಅವ್ರನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ. ಅವ್ರು ನನ್ಗೆ ಏನೇನು ತಪ್ಪು ಮಾಡಿದರೋ, ದ್ರೋಹ ಮಾಡಿದರೋ ಎಲ್ಲವನ್ನು ಸ್ವಾಮಿ ನಾನು ಕ್ಷಮಿಸಿ ಅವ್ರನ್ನ ಅದರಿಂದ ಬಿಡಿಸ್ತಾ ಇದ್ದೇನೆ ಸ್ವಾಮಿ. ವಂದನೆ ರಾಜ. ಸ್ವಾಮಿ, ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಯೇಸುವಿನ ನಾಮದಲ್ಲಪ್ಪ. ನನ್ನ ಪ್ರಿಯ ಸಹೋದರ ಸಹೋದರಿಯರು ಇವತ್ತು ಯಾರನ್ನು ಕ್ಷಮಿಸಿದಾರೋ ಪ್ರತಿಯೊಬ್ಬರ ಜೀವಿತದಲ್ಲಿ ದೊಡ್ಡ ಕಾರ್ಯಗಳು ಆಗಲಿ ಸ್ವಾಮಿ. ವಂದನೆ ರಾಜ. ಎಲ್ಲ ಮಹಿಮೆನಿಂದ ಕೈಲಿ ಅರ್ಪಿಸ್ಕೊಡ್ತಾ ಮುಂದಿನ ಸೆಷನ್ ಅಲ್ಲಿ ಕೂಡ ನಮ್ಮ ಸಂಗಡ ನೀನೇ ಮಾತನಾಡಿ ನಡೆಸಿಕೊಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಂಡು ಹೊಂದಿದ್ದೇವೆ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಒಂದು 5 minutes ಚಿಕ್ಕ ಬ್ರೇಕ್.